हरे कृष्णा। ओम नमो भगवते वासुदेवाय। 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 नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेष्वभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टकी। कृष्णाय वासुदेवाय देवकीनन्दनाय च नंदगोपकुमाराय गोविंदाय नमो नमः। ಹರೇ ಕೃಷ್ಣ. ಇವತ್ತು ನಾವು ವಿಶೇಷವಾಗಿ ವೈಷ್ಣವ ಸದಾಚಾರ ನೋಡಿ, ವೈಷ್ಣವ ಸದಾಚಾರ ಅನ್ನುವಂಥ ಒಂದು ಒಂದು ಪುಸ್ತಕವನ್ನ ಈಸ್ ಹೋಲಿನೆಸ್ ಭಕ್ತಿರಸಾಮೃತ ಸ್ವಾಮಿ ಮಹಾರಾಜರು ಇದನ್ನ ಬರೆದಿದ್ದಾರೆ. ನೋಡಿ, ವೈಷ್ಣವ ಸದಾಚಾರ ಅಂದ್ರೆ ನಾವು ಭಕ್ತರಾಗಿ ನಮ್ಮ ಆಚರಣೆಗಳು, ಆಚಾರ ವಿಚಾರ ಇವೆಲ್ಲವೂ ಹೇಗೆ ಇರಬೇಕು ಅನ್ನೋದರ ಕುರಿತು ತುಂಬಾ ವಿವರವಾಗಿ ಇಲ್ಲಿ ಮಹಾರಾಜರು ಈ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕೆಲವು ವಿಷಯಗಳನ್ನ ಈಗ ಮುಂಚೆನೂ ನಾವು ಚರ್ಚೆ ಮಾಡಿದ್ದೀವಿ. ವೈಷ್ಣವ ಸದಾಚಾರದಲ್ಲಿ ಹೇಗೆ ನಾವು ಮಂದಿರ ಒಳಗಡೆ ಪ್ರವೇಶ ಮಾಡುವಾಗ ನಮ್ಮ ಪ್ರಜ್ಞೆ ಹೇಗಿರಬೇಕು, ಮಂದಿರ ಒಳಗಡೆ ಪ್ರವೇಶ ಆದಾಗ ಯಾವ ರೀತಿ ನಾವು ಇಲ್ಲಿ ಗೌರವವನ್ನು ಸಲ್ಲಿಸಬೇಕು, ಮೊದಲು ವೈಷ್ಣವರಿಗೆ ಪ್ರಣಾಮ, ಆಮೇಲೆ ಪ್ರಭುಪಾದವರಿಗೆ ಪ್ರಣಾಮ, ಆಮೇಲೆ ಅಲ್ಟರಿ ಮುಂದೆ ಪ್ರಣಾಮವನ್ನು ಹೇಗೆ ಸಲ್ಲಿಸಬೇಕು, ಈ ರೀತಿ ಎಲ್ಲ. ಆಮೇಲೆ ನಮ್ಮ ಇಲ್ಲಿ ಬಂದಾಗ ನಾವು ಯಾವ ರೀತಿ ನಮ್ಮ ವರ್ತನೆಗಳಿರಬೇಕು, ನಮ್ಮ ಮಾತುಗಳು ಯಾವ ರೀತಿ ಇರಬೇಕು, ನಮ್ಮ ಕೂತ್ಕೊಳ್ಳುವಂಥ ಭಂಗಿ ಯಾವ ರೀತಿ ಇರಬೇಕು, ನಮ್ಮ ಭಾಷೆ ಹೇಗಿರಬೇಕು, ಎಲ್ಲದರ ಕುರಿತು ನಾವೀಗ ಚರ್ಚೆಗಳನ್ನು ಮಾಡಿದ್ದೀವಿ. ಈಗ ಈ ವೈಷ್ಣವ ಸದಾಚಾರದಲ್ಲಿ ನಮ್ಮ ಈಗ ಶಿಕ್ಷಾಗುರುಗಳು ನಮಗೆ ಆದರ್ಶ ನೀಡಿದ್ದಾರೆ. ಗೃಹಸ್ಥ ಆಶ್ರಮದಲ್ಲಿ ನಮ್ಮ ಕರ್ತವ್ಯಗಳು, ಅವುಗಳ ಗೃಹಸ್ಥ ಆಶ್ರಮದ ಮಹತ್ವ ಮತ್ತು ಕರ್ತವ್ಯಗಳು, ಈ ವಿಷಯಗಳ ಕುರಿತು ಇಲ್ಲಿ ನೋಡಿ ಮಹಾರಾಜರು ವಿವರವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈ ವಿಷಯಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಇದು ಭಾಗ 7, ಗೃಹಸ್ಥ ಆಶ್ರಮ. ಇದು ಹಿಂದಿಯಲ್ಲಿದೆ, ನಾನು ಓದಿ ಆಮೇಲೆ ನಾವು ಕನ್ನಡದಲ್ಲಿ ಚರ್ಚೆಯನ್ನು ಮಾಡೋಣ. ಗೃಹಸ್ಥ ಆಶ್ರಮ ಇದರಲ್ಲಿ 1ನೇ ಭಾಗ. गृहस्थ आश्रम का महत्व एवं उद्देश्य। आध्यात्मिक संस्कृति में आश्रम वह स्थान है जिसके केंद्र बिंदु ಶ್ರೀ ಕೃಷ್ಣ होते हैं. ನೋಡಿ, ಆಶ್ರಮ ಅನ್ನುವಂಥ ಶಬ್ದ ಬರ್ತಾ ಇದೆ. ಆಶ್ರಮ ಅಂದ್ರೆ ಇಲ್ಲಿ 4 ಆಶ್ರಮಗಳ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದೆ. ವರ್ಣಾಶ್ರಮ ಪದ್ಧತಿಯಲ್ಲಿ 4 ಆಶ್ರಮಗಳು ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ. ಎಷ್ಟು ಆಶ್ರಮಗಳಿದೆ? 4 ಆಶ್ರಮಗಳಿದೆ. ಇವುಗಳಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ಆಶ್ರಮ ಯಾವುದು? ಗೃಹಸ್ಥ ಆಶ್ರಮ. ಆದರೆ 4 ಆಶ್ರಮಗಳ ಕೇಂದ್ರ ಬಿಂದು ಏನಂತಿರಬೇಕು? ಶ್ರೀಕೃಷ್ಣನ ಸೇವೆ ಇದರ ಮೂಲ ಕೇಂದ್ರ ಬಿಂದು ಇದೆ. ನಾವು ಯಾವುದೇ ಆಶ್ರಮದಲ್ಲಿ ಇರಲಿ, ನಮ್ಮ ಗುರಿ ಏನಿದೆ? ಭಗವಂತನ ಸೇವೆಯಲ್ಲಿ ತೊಡಗೋದೇ ನಮ್ಮ ಗುರಿ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಈಗ ವಿಶೇಷವಾಗಿ ಗೃಹಸ್ಥ ಆಶ್ರಮದ ಮಹತ್ವ ಏನಿದೆ ಅದರ ಕುರಿತು ಇಲ್ಲಿ ಮಹಾರಾಜರು ಬರಿತಾ ಇದ್ದಾರೆ. ನೋಡಿ, आध्यात्मिक संस्कृति में ये चारों आश्रम के लिए समान है. ನೋಡಿ, 4 ಆಶ್ರಮಗಳಲ್ಲಿ ಆಧ್ಯಾತ್ಮಿಕ ಆದಂಥ ನಮ್ಮ ಕರ್ತವ್ಯಗಳೇನಿದೆ, ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಸೇವೆ, ಇದೆಲ್ಲವೂ 4 ಆಶ್ರಮಗಳಿಗೂ ತುಂಬ ಮಹತ್ವಪೂರ್ಣವಾಗಿದೆ. ಈಗ ಗೃಹಸ್ಥ ಆಶ್ರಮ, चारों आश्रम में अंतर केवल वैराग्य की तीव्रता तथा जीविका उपार्जन के साधनों में ही है, परंतु चारों आश्रम महत्वपूर्ण है. ನೋಡಿ, ಎಲ್ಲ ಆಶ್ರಮಗಳಲ್ಲಿಯೂ
ನಮ್ಮ ದೈನಂದಿನ ಕರ್ತವ್ಯಗಳೆಲ್ಲ ಇದೆ. ಈ ದೇಹವನ್ನ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳಿಕ್ಕೆ ಕೆಲವು ಕರ್ತವ್ಯಗಳಿದೆ. ಸಮಾಜದಲ್ಲಿ ನಮ್ಮ ಎಲ್ಲ ಕರ್ತವ್ಯಗಳೆಲ್ಲಿದೆ. ಮತ್ತೆ ಈ ಗೃಹಸ್ಥ ಜೀವನದಲ್ಲಿ ಹೆಚ್ಚಾಗಿ ಗೃಹಸ್ಥರಿಗೆ ಬಹಳಷ್ಟು ಕರ್ತವ್ಯಗಳಿದೆ ಅಲ್ವಾ. ಗೃಹಸ್ಥರು ಬಹಳ ಈ 4 ಆಶ್ರಮಗಳಲ್ಲಿ ತುಂಬಾ ಮಹತ್ವಪೂರ್ಣವಾದ ಆಶ್ರಮ ಅಂತ ಹೇಳ್ತಾ ಇದ್ದಾರೆ. 4 ಆಶ್ರಮಗಳು ಯಾಕೆ ಅನ್ನೋದನ್ನ ಮುಂದೆ ಇಲ್ಲಿ ಮಹಾರಾಜರು ಹೇಳ್ತಾರೆ. ಮತ್ತೆ ನಿಯಮೋं का पालन करना. ನೋಡಿ, ಶಾಸ್ತ್ರದಲ್ಲಿ ನಿಯಮಗಳನ್ನ ಹೇಳಿದೆ. ಆ ನಿಯಮಗಳನ್ನು ಈ ಒಂದು ಆಶ್ರಮಗಳಲ್ಲಿ ನಾವು ಪಾಲನೆ ಮಾಡಬೇಕಾಗತ್ತೆ. ಯಾವೆಲ್ಲ 4 ನಿಯಮಗಳನ್ನ ನಾವು ಸಹಜವಾಗಿ ಇಲ್ಲಿ ಹೇಳ್ತೀವಿ? ಯಾವೆಲ್ಲ ಇದೆ 4 ನಿಯಮಗಳು? ಮಾಂಸಾಹಾರ, ಮದ್ಯಪಾನ, ಮಾಂಸಾಹಾರ ಸೇವನೆ ಇದನ್ನ ವರ್ಜ್ಯ ಮಾಡಬೇಕು. ಎಲ್ಲ ಆಶ್ರಮಗಳಿಗೂ ಹೇಳ್ತಾ ಇದ್ದಾರೆ ಮಾಂಸಾಹಾರವನ್ನ ನಾವು ವರ್ಜ್ಯ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಆ ಪ್ರಾಣಿಗಳಿಗೆ ನಾವು ಹಿಂಸೆ ಕೊಟ್ಟು ನಾವು ಆನಂದ ಇಂದ್ರಿಯ ಭೋಗವನ್ನ ಮಾಡಿದರೆ ಅದರಿಂದ ಏನಾಗುತ್ತೆ, ನಮಗೆ ಪಾಪ ಬಂದ್ಬಿಡುತ್ತೆ. ನಿಜವಾಗಿಯೂ ನಾವು ತೃಪ್ತಿಯಿಂದ ಆನಂದದಿಂದ ಇರ್ಲಿಕ್ಕೆ ಆಗಲ್ಲ. ಬೇರೆ ಜೀವಿಗಳಿಗೆ ನಾವು ತೊಂದರೆ ಕೊಟ್ಟು ನಾವು ಸುಖದಿಂದ ಇರಕ್ಕಾಗತ್ತಾ? ಇಲ್ಲ. ಮನುಷ್ಯ ಜೀವಿಗಳಿಗೆ ಆಹಾರಗಳನ್ನ ಶಾಸ್ತ್ರದಲ್ಲಿ ಹೇಳಿದೆ. ಎಲ್ಲ ಏನು ಕಾಳುಗಳಿದೆ, ತರಕಾರಿಗಳಿದೆ, ಹಣ್ಣುಗಳಿದೆ, ಹಾಲಿನ ಪದಾರ್ಥಗಳಿದೆ, ಎಷ್ಟೊಂದಿದೆ. ಹೀಗಾಗಿ ಆ ಮಾಂಸಾಹಾರವನ್ನ ಎಲ್ಲ ಆಶ್ರಮದಲ್ಲಿರುವಂಥ ಭಕ್ತರು ನಾವು ವರ್ಜ್ಯ ಮಾಡಬೇಕಾಗುತ್ತೆ. ಮತ್ತೆ ಮದ್ಯಪಾನ ಅಷ್ಟೇ ಬರಲ್ಲ. ಮದ್ಯಪಾನ ಮತ್ತೆ ಎಲ್ಲ ವ್ಯಸನಗಳು ಬರುತ್ತಲ್ಲ, ಟೀ, ಕಾಫಿ. ನೋಡಿ, ಇವು ವ್ಯಸನಗಳಲ್ಲೇ ಬರ್ತಾ ಇದೆ. ಟೀ, ಕಾಫಿ, ತಂಬಾಕು, ಸ್ಮೋಕಿಂಗು, ಆಮೇಲೆ ಮದ್ಯಪಾನ, ಈ ರೀತಿ ವ್ಯಸನಗಳಿಂದ ವ್ಯಕ್ತಿಯು ಮುಕ್ತರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಾಂಸಾಹಾರ ಸೇವನೆಯಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಹೃದಯ ಕಠೋರ ಆಗಿಬಿಡುತ್ತೆ. ಅಂದ್ರೆ ಆ ಜೀವಿಗೆ ಹಿಂಸೆ ಕೊಡ್ತಾ ಇದೀವಲ್ಲ, ಹೃದಯ ಏನಾಗಿಬಿಡುತ್ತೆ, ಕಠೋರ ಆಗಿಬಿಡುತ್ತೆ, ದಯೆ ಹೋಗಿಬಿಡುತ್ತೆ. ಹೀಗಾಗಿ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಈ ರೀತಿ ವ್ಯಸನಗಳ ಮಾಡೋದ್ರಿಂದ ಏನಾಗುತ್ತೆ, ವ್ಯಸನಗಳಿಂದ ಮಾಡೋದ್ರಿಂದ ತಪಸ್ಸು ಮಾಡ್ಲಿಕ್ಕೆ ಆಗಲ್ಲ. ಮನಸ್ಸು ಬಹಳ ವಿಚಲಿತ ಆಗುತ್ತೆ. ತಪಸ್ಸು ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಆಗಲ್ಲ. ಈ ರೀತಿ ವ್ಯಸನಗಳನ್ನು ಮಾಡೋರಿಗೆ ಮನಸ್ಸು ಬಹಳ ವಿಚಲಿತ ಇರುತ್ತೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ರಜೋಗುಣ ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿ ಆಧ್ಯಾತ್ಮಿಕ ಸಾಧನೆಗಳಿಗೆ ಅದು ಸಹಾಯಕ ಆಗಲ್ಲ. ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈ ವ್ಯಸನಗಳೆಲ್ಲ. ಹೀಗಾಗಿ ಈ ವ್ಯಸನಗಳಿಂದನೂ 4 ಆಶ್ರಮಗಳಲ್ಲಿ ಮುಕ್ತರಾಗಿರ್ಬೇಕು. ಮಾಂಸಾಹಾರ, ಮದ್ಯಪಾನ, ಜೂಜು ಹೇಳ್ತಾ ಇದ್ದಾರೆ. ಜೂಜು ಏನು ಆಗುತ್ತೆ ಅಲ್ಲಿ ನೋಡಿ. ಜೂಜು ಅಂದ್ರೆ ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ ಮೊಬೈಲ್ನಲ್ಲಿ, ಹಲವಾರು ಅದು ಬೇರೆ ರೀತಿಯಲ್ಲಿ ಎಲ್ಲ ಹೇಳ್ತಾರೆ. ರಮ್ಮಿ ಅಂತ ಹೇಳ್ತಾರೆ, ಆಮೇಲೆ ಈ ಸ್ಟಾಕ್ ಮಾರ್ಕೆಟಿಂಗ್, ಶೇರ್ ಮಾರ್ಕೆಟಿಂಗ್, ಅದು ಕೂಡ ಅದು ಗ್ಯಾಮ್ಲಿಂಗ್ ಅಲ್ಲೇ ಬರುತ್ತೆ. ಶೇರ್ ಮಾರ್ಕೆಟಿಂಗ್ ಕೂಡ ಈ ರೀತಿ ಕಾರ್ಯಗಳಲ್ಲಿ ಯಾರು ತೊಡಗಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿಯೂ ಕೂಡ ಏನಾಗುತ್ತೆ, ಅಲ್ಲಿ ಮನಸ್ಸು ಅಲ್ಲಿಯೂ ಕೂಡ ಬಹಳ ವಿಚಲಿತ ಆಗುತ್ತೆ. ರಜೋಗುಣ ಪ್ರಭಾವ ಇರುತ್ತೆ, ಬಹಳಷ್ಟು ವಿಚಲಿತ ಆಗ್ತಾ ಇರುತ್ತೆ. ನೋಡಿ, ದುಡ್ಡು ಏನ್ ಮಾಡುತ್ತೆ, ಮನಸ್ಸನ್ನ ಬಹಳ ಏನ್ ಮಾಡುತ್ತೆ, ಅದು ಬಹಳಷ್ಟು ವಿಚಲಿತಗೊಳಿಸ್ತಾ ಇರುತ್ತೆ. ಇನ್ನೂ ಬೇಕುನೇ ಅನಿಸ್ತಾ ಇರುತ್ತೆ. ಯಾವತ್ತೂ ದುಡ್ಡಿನಿಂದ ತೃಪ್ತಿ ಬರೋದೇ ಇಲ್ಲ. ಹೀಗಾಗಿ ಆ ರೀತಿ ಕಾರ್ಯಗಳಿಂದ ನಾವು ಮುಕ್ತರಾಗಿರ್ಬೇಕು. ಏನು ಬಂತು, ಜೂಜು. ಲಾಸ್ಟಿಗೆ ಅನ್ಯ ಸ್ತ್ರೀ ಸಂಘ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ 4 ವಿಷಯಗಳನ್ನ ಈ ಎಲ್ಲ ಆಶ್ರಮಗಳಲ್ಲೂ ನಾವು ವರ್ಜ್ಯ ಮಾಡಬೇಕಾಗತ್ತೆ. गृहस्थ आश्रम एक प्रकार से नियमित इंद्रिय भोग के लिए दी गई छूट है, जिससे व्यक्ति धीरे धीरे संसार से विरक्त हो सके. ನೋಡಿ, ಗೃಹಸ್ಥ ಆಶ್ರಮದಲ್ಲಿ ನಿಯಮಿತವಾದಂತ ಇಂದ್ರಿಯ ಸುಖಕ್ಕೆ ಅನುಮತಿ ಇದೆ ಶಾಸ್ತ್ರದಲ್ಲಿ. ನಾವು ನೋಡ್ತಾ ಇದೀವಲ್ಲ, ಗೃಹಸ್ಥ ಆಶ್ರಮದಲ್ಲಿ ಹಲವಾರು ಸಂಸ್ಕಾರಗಳಿದೆ. ಅದರಲ್ಲಿ ಏನದು ವಿವಾಹ ಸಂಸ್ಕಾರ ಅಂತ ಬರುತ್ತೆ. ವಿವಾಹ ಸಂಸ್ಕಾರದಲ್ಲಿ ಶಾಸ್ತ್ರದಲ್ಲಿ ನಿಯಮಿತವಾದಂತ ಇಂದ್ರಿಯ ಭೋಗಕ್ಕೆ ಅಲ್ಲಿ ಅನುಮತಿ ನೀಡಲಾಗಿದೆ. ಉದ್ದೇಶ ಏನಿರುತ್ತೆ, ಅಲ್ಲಿ ಸಂತಾನ ಪ್ರಾಪ್ತಿಗೋಸ್ಕರ ಆ ಒಂದು ಇಂದ್ರಿಯ ಭೋಗದ ಕ್ರಿಯೆ ನಡಿಬೇಕನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದೆ. ಈ ರೀತಿ ನಿಯಮಿತವಾದಂತ ಇಂದ್ರಿಯ ಭೋಗದ ಸೀಮಿತತೆ ಇರುತ್ತೆ ಎಲ್ಲಿ, ಗೃಹಸ್ಥ ಜೀವನದಲ್ಲಿ. ಈ ರೀತಿ ಗೃಹಸ್ಥ ಜೀವನದ ಈ ನಿಯಮಗಳನ್ನ ಯಾಕೆ ಹಾಕಿದ್ದಾರೆ? ಈ ರೀತಿ ಗೃಹಸ್ಥ ಜೀವನವನ್ನ ನಡೆಸ್ತಾ ನಾವು ಮುಂದೆ ಏನಾಗಬೇಕು, ಆ ವಿರಕ್ತಿ ಹಂತಕ್ಕೆ ಹೋಗ್ಬೇಕು. ನೋಡಿ, ಎಲ್ಲಿವರೆಗೂ ನಾವು ಗೃಹಸ್ಥ ಜೀವನದಲ್ಲಿ ಆಸಕ್ತರಾಗಿರ್ತೀವಿ ಅಲ್ಲಿವರೆಗೂ ಈ ಸಂಸಾರ ಚಕ್ರದಲ್ಲಿ ನಾವು ತಿರುಗ್ತಾನೆ ಇರ್ಬೇಕಾಗತ್ತೆ. ಯಾವಾಗ ಈ ಇಚ್ಛೆಗಳಿರುತ್ತೆ, ಆ ಇಚ್ಛೆಯನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಶರೀರಗಳನ್ನ ನಾವು ಪಡಿತಾ ಇರಬೇಕು. ಹೀಗಾಗಿ ಏನಿದೆ,
ಈ ಸಂಸಾರದಿಂದ ವಿರಕ್ತರಾಗುವುದೇ ಎಲ್ಲ ಆಶ್ರಮಗಳ ಉದ್ದೇಶ ಇದೆ. ಎಲ್ಲ ವಿಧಿವಿಧಾನಗಳು ಹೇಳಿರೋ ಉದ್ದೇಶ ಏನಿದೆ, ನಾವು ನಿಧಾನವಾಗಿ ವಿರಕ್ತರಾಗ್ತಾ ಹೋಗ್ಬೇಕು, ಆಸಕ್ತಿಗಳಿಂದ ವಿರಕ್ತರಾಗ್ತಾ ಹೋಗ್ಬೇಕು. ಗೃಹಸ್ಥ ಜೀವನದಲ್ಲಿ ಎಲ್ಲ ನಮ್ಮ ಸಂಬಂಧಗಳಿರ್ತವಲ್ಲ, ತಂದೆ ತಾಯಿ, ಪತ್ನಿ, ಆಮೇಲೆ ಮಕ್ಕಳು, ಆಮೇಲೆ ನಮ್ಮ ಎಲ್ಲ ಸೌಕರ್ಯಗಳು, ಇವುಗಳಲ್ಲಿ ನಾವು ಆಸಕ್ತರಾಗಿರ್ಬೇಡದು. ಕರ್ತವ್ಯದ ದೃಷ್ಟಿಯಿಂದ ಇವುಗಳೆಲ್ಲವನ್ನು ನಾವು ನಿರ್ವಹಿಸಬೇಕು. ಗೃಹಸ್ಥ ಜೀವನದಲ್ಲಿ ಇವನ್ನೆಲ್ಲ ಕರ್ತವ್ಯದ ದೃಷ್ಟಿಯಿಂದ ನಾವು ನಿರ್ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. मनु संहिता बताती है कि गृहस्थ आश्रम उत्कृष्ट है क्योंकि वह अन्य तीनों आश्रमों का पालन पोषण करता है और तीनों का मूल है. ನೋಡಿ ಗೊತ್ತಾಯ್ತಲ್ಲ, ಗೃಹಸ್ಥಾಶ್ರಮ ಎಷ್ಟೊಂದು ಮಹತ್ವಪೂರ್ಣ ಆಗಿದೆ. ನೋಡಿ, ಶಾಸ್ತ್ರಗಳು ಗೃಹಸ್ಥಾಶ್ರಮವನ್ನ ಏನಾಗ್ತಾ ಇದೆ, ಅವರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಗೃಹಸ್ಥಾಶ್ರಮವನ್ನ ಎಲ್ಲ ಶಾಸ್ತ್ರ ಪ್ರಶಂಸೆ ಮಾಡ್ತಾ ಇದೆ. ಯಾಕೆ ನೋಡಿ, ಒಟ್ಟು 4 ಆಶ್ರಮಗಳಿದೆಯಲ್ಲ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಉಳಿದ ಆಶ್ರಮದಲ್ಲಿ ಇರುವವರನ್ನ ಪಾಲನೆ ಪೋಷಣೆ ಮಾಡೋದು ಯಾರು ಮಾಡ್ತಾರೆ? ಗೃಹಸ್ಥರೇ ಮಾಡಬೇಕು. ನೋಡಿ, ನಾವು ನೋಡ್ತೀವಲ್ಲ, ಈಗ ಮಂದಿರದಲ್ಲಿ ಹಲವಾರು ಬ್ರಹ್ಮಚಾರಿಗಳು ಇಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮ್ಮ ಮನೆಯಲ್ಲಿ ಚಿಕ್ಕ ಬಾಲಕರಿದ್ದಾರೆ. ಈ ಎಲ್ಲರ ಪಾಲನೆ ಪೋಷಣೆ ಗೃಹಸ್ಥರು, ನಾವೆಲ್ಲ ನಮ್ಮ ಗೃಹಸ್ಥ ಜೀವನದ ಮೂಲ ಸೌಕರ್ಯಗಳನ್ನು ಮಾಡ್ತಾ ಮಾಡ್ತಾ ಹಣವನ್ನ ಸಂಗ್ರಹ ಮಾಡ್ತೀವಿ. ಅದರಿಂದನೇ ಉಳಿದ ಆಶ್ರಮಗಳ ಪಾಲನೆ ಪೋಷಣೆ ಆಗ್ತಾ ಇದೆಯಲ್ಲ. ಹೀಗಾಗಿ ಗೃಹಸ್ಥರು ಏನಿದ್ದಾರೆ, ಎಲ್ಲ ಆಶ್ರಮಗಳಿಗೂ ಒಂದು ಮೂಲ ಸೋರ್ಸ್ ಇದ್ದಾರೆ. ಅವುಗಳ ಪಾಲನೆ ಪೋಷಣೆ ಮಾಡುವಂತ ಆಶ್ರಮ ಏನಿದೆ, ಅದು ಗೃಹಸ್ಥಾಶ್ರಮ ಇದೆ. ಅದಕ್ಕೆ ಗೃಹಸ್ಥಾಶ್ರಮದಲ್ಲಿ ಇರುವವರು ತುಂಬಾ ಭಾಗ್ಯಶಾಲಿಗಳು ಅಂತ ಶಾಸ್ತ್ರಗಳನ್ನು ಹೇಳ್ತಾ ಇದೆ. ಒಂದು ದೃಷ್ಟಿಯಿಂದ ಇದು ತುಂಬಾ ಉತ್ಕೃಷ್ಟವಾದಂತ ಸೇವೆ ಆಗುತ್ತೆ, ಕರ್ತವ್ಯ ಆಗುತ್ತೆ. ಯಾವಾಗ ನಾವು ಗೃಹಸ್ಥಾಶ್ರಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಂತ ನಮ್ಮ ಕರ್ತವ್ಯಗಳನ್ನ ನಿಷ್ಠೆಯಿಂದ ನಾವು ಪಾಲನೆ ಮಾಡಿದಾಗ ನಮಗೂ ಸಹ ಭಗವಂತನ ಧಾಮದ ಪ್ರಾಪ್ತಿ ಆಗಿಬಿಡುತ್ತೆ. यद्यपि व्यवहारिक दृष्टि से शास्त्रों में वर्णित गृहस्थ आश्रम के कर्तव्यों तथा उत्तरदायित्व का पालन करना कठिन प्रतीत होता है, फिर भी हमें इन शास्त्रीय विधानों के भाव को अपने जीवन में अंगीकार करने का प्रामाणिकता से प्रयत्न करना चाहिए. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದು ಗೃಹಸ್ಥರಿಗೆ ಬಹಳ ಕಠಿಣ ಆಗುತ್ತೆ. ಇದು ನಾವು ನೋಡ್ತಾ ಇದೀವಲ್ಲ ಪ್ರಾಕ್ಟಿಕಲ್ ಆಗಿ. ಅದರ ಕಲಿಯುಗದಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಭಕ್ತಿ ಮಾಡೋದಂದ್ರೆ ಮಾಯಾ ಜೊತೆ ವಾರ ಮಾಡಿದಂಗೆ, ಮಾಯಾದೇವಿ ಜೊತೆ ವಾರ ಮಾಡಿದಂಗೆ. ಹೀಗಾಗಿ ಯಾಕಂದ್ರೆ ಸಹಜವಾಗಿ ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ಇಂದ್ರಿಯ ಭೋಗದಲ್ಲೇ ಇರ್ತಾರೆ. ಹೀಗಾಗಿ ನಾವು ಗೃಹಸ್ಥ ಕರ್ತವ್ಯಗಳನ್ನು ಮಾಡ್ತಾ ಭಕ್ತಿ ಮಾಡೋದೇನಿದೆ ಬಹು ಕಠಿಣ ಅನಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ನಿಯಮಗಳೆಲ್ಲ ಇರುತ್ತಲ್ಲ ಗೃಹಸ್ಥ, ನಾವು ಭಕ್ತಿ ಸೇವೆಯಲ್ಲಿ ಹಲವಾರು ನಿಯಮಗಳನ್ನ ಮತ್ತೆ ಅಳವಡಿಸುವಂತ ಹೋಗ್ತೀವಿ. ನಾವು ಯಾವಾಗ ಭಕ್ತಿಯಲ್ಲಿ ಗಂಭೀರ ಆಗ್ಬೇಕಂದ್ರೆ ನಾವು ನಿಯಮಗಳನ್ನ ನಿಷ್ಠೆಯಿಂದ ಪಾಲನೆ ಮಾಡ್ಲಿಕ್ಕೆ ಅವುಗಳನ್ನ ಕರ್ತವ್ಯ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಸ್ವಲ್ಪ ಕಠಿಣಗಳು ಬರ್ತಾ ಇರುತ್ತೆ. ನೋಡಿ, ಗೃಹಸ್ಥ ಆಶ್ರಮದಲ್ಲಿ ಎಲ್ಲರೂ ಭಕ್ತರಿರಲ್ಲ. ಒಂದು ಪರಿವಾರದಲ್ಲಿ ಒಂದಿಬ್ರು ಭಕ್ತರಿರ್ತಾರೆ, ಉಳಿದವರೆಲ್ಲರೂ ಸಾಮಾನ್ಯ ಇರ್ತಾರೆ. ಈ ರೀತಿ ಇದ್ದಾಗ ಅಲ್ಲಿ ಸ್ವಲ್ಪ ಕಠಿಣತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಭಕ್ತಿಯ ಸಾಧನೆಯಲ್ಲಿ ತೊಡಗಲಿಕ್ಕೆ ಕಠಿಣತೆ ಬರುತ್ತೆ. ಆದರೂ ಸಹ ನಾವು ಮೂಲ ಗುರಿ ಏನಿದೆ, ಭಗವಂತನ ಭಕ್ತಿ ಸೇವೆ. ಈ ರೀತಿ ಯಾವಾಗ ಗುರಿಯ ಒಂದು ನಮಗೆ ಅರಿವಿರುತ್ತೆ, ಮತ್ತೆ ನಾವು ಯಾವಾಗ ಅಂತರಂಗದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಭಗವಂತನಿಗೆ, ಈ ರೀತಿ ನನಗೆ ತುಂಬಾ ಅನುಕೂಲಕರವಾದಂತ ಸೌಕರ್ಯಗಳು ಭಗವಂತನೇ ಒದಗಿಸ್ರಿ. ನಾವು ಗೃಹಸ್ಥ ಆಶ್ರಮದಲ್ಲಿ ಇದ್ರೂ ಸಹ ನನಗೆ ಈ ರೀತಿ ನನಗೆ ಸೌಕರ್ಯಗಳು ಇರ್ತಾ ಇರಲಿ, ಭಕ್ತಿ ಸೇವೆ ಯಾವುದೇ ವಿಘ್ನಗಳು ನನಗೆ ಬರದೇ ಇರಲಿ. ಈ ರೀತಿ ನಾವು ಯಾವ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ನೋಡಿ, ಈ ಗೃಹಸ್ಥ ಆಶ್ರಮದಲ್ಲಿ ಭಗವಂತ ಏನ್ ಮಾಡ್ತಾರೆ, ಎಲ್ಲಾ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ನೋಡಿ, ಭಗವಂತ ನಾವ್ ಏನ್ ಕೇಳ್ತೀವಿ ಅದನ್ನ ಅಂಗೀಕಾರ ಮಾಡ್ಲಿಕ್ಕೆ ಭಗವಂತ ಅದನ್ನ ಪೂರೈಸಲಿಕ್ಕೆ ಸಿದ್ಧರಾಗಿದ್ದಾರೆ. ಭಗವಂತ ಪರಮಾತ್ಮನ ರೂಪದಲ್ಲಿ ಭಗವಂತ ಇದಾರಲ್ಲ ಹೃದಯದಲ್ಲಿ. ನಾವೇನ್ ಕೇಳ್ತೀವಿ ಅದನ್ನ ಕೊಡ್ಲಿಕ್ಕೆ ಭಗವಂತ ಸದಾ ಹಾತೊರಿತಾ ಇದ್ದಾರೆ. ನಾವ್ ಏನ್ ಕೇಳ್ತೀವಿ ನಮಗ್ ಬಿಟ್ಟಿದ್ದು ಇದೆ, ನಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಇಂದ್ರಿಯ ಭೋಗ ಮತ್ತೆ ಭೌತಿಕ ಸೌಕರ್ಯ ಕೇಳ್ತೀವ, ಅದನ್ನು ಕೊಡ್ತಾರೆ. ಇಲ್ಲ, ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ಅದಕ್ಕೆ ನೀವು ನನಗೆ ಶಕ್ತಿ ಕೊಡಿ, ಭಕ್ತರ ಸಂಘ ಮಾಡುವಂತ ಅವಕಾಶ ಮಾಡಿಕೊಡಿ, ನಾಮದಲ್ಲಿ ರುಚಿ ಉತ್ಪನ್ನ ಆಗುವಂತ ನನಗೆ ಪ್ರೇರಣೆ ಮಾಡಿ ಅಂತಂದ್ರೆ ಭಗವಂತ ಅದನ್ನು ಮಾಡ್ತಾರೆ. ನಮಗೆ ಬಿಟ್ಟಿದ್ದಿದೆ ನಾವು ಏನ್ ಕೇಳ್ತೀವಿ ಅಂತೀವಿ. ಈ ರೀತಿ ನಾವು ಗೃಹಸ್ಥ ಆಶ್ರಮದಲ್ಲಿ
ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಕಠಿಣತೆ ಬರುತ್ತೆ. ನಾವು ಭಕ್ತಿ ಸೇವೆ ಮಾಡಲಿಕ್ಕೆ ಉಳಿದ ಆಶ್ರಮಗಿಂತ ಕಠಿಣ ಆಗುತ್ತೆ ಅಲ್ವಾ. ಸಂಬಂಧಿಗಳಿರ್ತಾರೆ, ಪರಿವಾರದವ್ರು ಇರ್ತಾರೆ. ಈ ರೀತಿ ಇದ್ದಾಗ ಅಲ್ಲಿ ಬಹಳಷ್ಟು ಕಠಿಣತೆ ಪ್ರಾರಂಭದಲ್ಲಿಯೂ ಬರುತ್ತೆ. ಒಟ್ಟು ಕಠಿಣತೆ ಇದ್ದೇ ಇರುತ್ತೆ. ಆದರೆ ನಾವು ಯಾವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆಮೇಲೆ ಸದಾ ನಾವು ದೃಢವಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಭಗವಂತ ಅವಶ್ಯ ನಮಗೆ ಸಹಾಯ ಮಾಡ್ತಾರೆ. ಆಶ್ರಮದಲ್ಲಿದ್ದರೂ ನಾವು ನಿಯಮಿತವಾಗಿ ಎಲ್ಲ ನಿಯಮವನ್ನು ಪಾಲನೆ ಮಾಡ್ತಾ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ನಾವು ಸಹ ಪರಿಪೂರ್ಣತೆಯನ್ನು ಪಡಿಬಹುದು. ಈಗ ಮುಂದಿನ ಒಂದು ವಿಷಯ ಇಲ್ಲಿ ಗೃಹಸ್ಥ ಜೀವನಕ್ಕೆ ಕರ್ತವ್ಯ. ನಾವು ಇಲ್ಲಿವರೆಗೂ ಏನೆಲ್ಲ ಚರ್ಚೆ ಮಾಡಿದ್ವಿ? ಗೃಹಸ್ಥ ಆಶ್ರಮದ ಮಹತ್ವ ಮತ್ತು ಉದ್ದೇಶ ಗೊತ್ತಾಯ್ತಲ್ಲ. ನಾವೇನು ಚರ್ಚೆ ಮಾಡಿದ್ವಿ? ಗೃಹಸ್ಥ ಆಶ್ರಮದ ಮಹತ್ವ ಮತ್ತು ಉದ್ದೇಶ, ಇದರ ಕುರಿತು ಚರ್ಚೆ ಮಾಡಿದ್ವಿ. ಮಹತ್ವ ಏನಿದೆ? ಉಳಿದ ಆಶ್ರಮಗಳ ಉಳಿದ ಆಶ್ರಮ ಪಾಲನೆ ಪೋಷಣೆ ಈ ಆಶ್ರಮದಿಂದನೇ ಆಗುತ್ತೆ. ಮತ್ತೆ ಉದ್ದೇಶ ಏನಿದೆ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದೇ ಎಲ್ಲ ಆಶ್ರಮ ಉದ್ದೇಶ ಇದೆ. ಗೃಹಸ್ಥರಾಗಿನೂ ನಾವು ಭಕ್ತಿ ಸೇವೆಯಲ್ಲಿ ತೊಡಗೋದು ಮೂಲ ಉದ್ದೇಶ ಇದೆ. ಗೃಹಸ್ಥ ಜೀವನದ ಎಲ್ಲ ಏನು ನಮ್ಮ ಸಂಬಂಧಗಳು, ಎಲ್ಲ ಸೌಕರ್ಯಗಳನ್ನ ನಾವು ಕರ್ತವ್ಯದ ದೃಷ್ಟಿಯಿಂದ ನಿಭಾಯಿಸಬೇಕು. ಅಲ್ಲಿ ನಾವು ಆಸಕ್ತರಾಗಿರ್ಬಾರ್ದು. ಕರ್ತವ್ಯ ದೃಷ್ಟಿಯಿಂದ ಎಲ್ಲವೂ ಮಾಡಬೇಕು. ತಂದೆ ತಾಯಿ ಮಕ್ಕಳು ಆಮೇಲೆ ಪತ್ನಿ ಎಲ್ಲ ಮೂಲಭೂತ ಸೌಕರ್ಯಗಳಿರುತ್ತೆ. ಎಲ್ಲಾದ್ರೂ ಯಾವುದರಲ್ಲೂ ನಾವು ಆಸಕ್ತರಾಗಿರ್ಬಾರ್ದು. ಗುರಿ ಏನಿರಬೇಕು? ಭಗವಂತನ ಭಕ್ತಿ ಸೇವೆನೇ ನಮ್ಮ ಗುರಿ ಇರಬೇಕು. ಈ ರೀತಿ ಉದ್ದೇಶ, ಕರ್ತವ್ಯ, ಮಹತ್ವ ಮತ್ತು ಉದ್ದೇಶ ತಿಳ್ಕೊಂಡು ಈಗ ಗೃಹಸ್ಥ ಜೀವನಕ್ಕೆ ಕರ್ತವ್ಯ ಮತ್ತು ಏವಂ ಉತ್ತರದಾಯಿತ್ವ. ನೋಡಿ, ಕರ್ತವ್ಯಗಳು ಗೃಹಸ್ಥ ಜೀವನಕ್ಕೆ ಕರ್ತವ್ಯ ಏವಂ ಉತ್ತರದಾಯಿತ್ವ ಅಂದ್ರೆ ಗೃಹಸ್ಥರಾಗಿ ನಮ್ಮ ಏನೆಲ್ಲ ಕರ್ತವ್ಯಗಳಿದೆ ಅದರ ಕುರಿತು ಇಲ್ಲಿ ಮಹಾರಾಜರು ಬರಿತಾ ಇದ್ದಾರೆ. ಸರ್ವಸಾಮಾನ್ಯ, ಇದರಲ್ಲಿ 2 ಭಾಗಗಳನ್ನು ಮಾಡಿದ್ದಾರೆ. 2, 3, 4, 5 ಭಾಗಗಳನ್ನು ಮಾಡಿದ್ದಾರೆ. ಒಂದೊಂದೇ ಭಾಗಗಳನ್ನು ನಾವು ಚರ್ಚೆ ಮಾಡೋಣ. 1ನೇ ಭಾಗ ಏನು ಹೇಳ್ತಾ ಇದ್ದಾರೆ? ಸರ್ವಸಾಮಾನ್ಯ ಅಂದ್ರೆ ಸಾಮಾನ್ಯ ರೀತಿಯ ನಮ್ಮ ಕರ್ತವ್ಯಗಳು. ಸಮಾಜದಲ್ಲಿ ಸಾಮಾನ್ಯ ರೀತಿಯ ಸರ್ವಸಾಮಾನ್ಯ ಅಂದ್ರೆ ಸಾಮಾಜಿಕ ರೀತಿಯ ಕರ್ತವ್ಯಗಳು ಏನೆಲ್ಲ ಇದೆ ಗೊತ್ತಾಯ್ತಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಸಾಮಾಜಿಕ ದೃಷ್ಟಿಯಲ್ಲಿ ನಮ್ಮ ಏನೆಲ್ಲ ಕರ್ತವ್ಯಗಳಿದೆ ಇದನ್ನ ನೋಡಿ. ಈಗ चारों आश्रमों के सदस्यों का देखभाल करना. ನೋಡಿ ಏನ್ ಕರ್ತವ್ಯ ಇದೆ? ಎಲ್ಲ ಆಶ್ರಮದಲ್ಲಿರುವಂತ ಎಲ್ಲ ಪ್ರಜೆಗಳ, ಮನುಷ್ಯ ಜೀವಿಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ? ಪಾಲನೆ ಪೋಷಣೆ ಮಾಡೋದು ನಮ್ಮ ಕರ್ತವ್ಯ ಇದೆ. ಬರೇ ಮನುಷ್ಯ ಜೀವಿಗಳನ್ನ ಅಷ್ಟೇ ಪಾಲನೆ ಪೋಷಣೆ ಮಾಡ್ಬೇಕಾ? ಮುಂದೆ ಹೇಳ್ತಾ ಇದ್ದಾರೆ ನೋಡಿ. सभी जीवों को आश्रय प्रदान करना तथा यज्ञ करना. ನೋಡಿ, ಬರೇ ನಾವು ಉಳಿದ ಆಶ್ರಮಗಳಲ್ಲಿರುವಂತ ಮನುಷ್ಯ ಜೀವಿಗಳನ್ನೇ ಅಷ್ಟೇ ಪಾಲನೆ ಪೋಷಣೆ ಮಾಡಿದ್ರೆ ಮುಗಿದೋಯ್ತಾ? ಏನ್ ಹೇಳ್ತಾ ಇದ್ದಾರೆ ನೋಡಿ, ಬಹಳ ಮಹತ್ವಪೂರ್ಣ. सभी जीवों को आश्रय प्रदान करना तथा यज्ञ करना. ಎಲ್ಲ ಜೀವಿಗಳಿಗೂ ನಾವು ಆಶ್ರಯವನ್ನು ಕೊಡಬೇಕಂತ. ಆಶ್ರಯ ಕೊಡೋದಂದ್ರೆ ಏನು? ಜೀವಿಗಳಿಗೆ ಇನ್ನು ಮನೆಗೂ ಎಲ್ಲ ಜೀವಿಗಳು ಇರ್ತಾವೆ. ಅವ್ರ ಬಗ್ಗೆ ಬರ್ತಾರೆ, ಮುಂದೆ ಬರುತ್ತೆ. ಅವ್ರ ಬಗ್ಗೆ ಮುಂದೆ ಬರುತ್ತೆ. ಆ ಟಾಪಿಕ್ ಮುಂದೆ ಬರುತ್ತೆ ಈಗ. ನೋಡಿ, ಅಂದ್ರೆ ಬೇರೆ ಜೀವಿಗಳ ಪ್ರತಿ ನಮಗೆ ಆದರ ಗೌರವ ಇರ್ಬೇಕಂತೆ. ಅವುಗಳ ಜೀವಿಗಳ ಪ್ರತಿ ನಮಗೆ ಆದರದ ಭಾವನೆ ಇರಬೇಕು, ಗೌರವ ಇರಬೇಕು. ಅಂದ್ರೆ ಒಂದು ಇರುವೆಯನ್ನು ನೋಡಿದಾಗ ನಾವಲ್ಲಿ ಗೌರವದಿಂದ ಇದು ಭಗವಂತನ ಅಂಶ ಇದೆ, ಇದಕ್ಕೆ ಶರೀರ ಸಿಕ್ಕಿದೆ ಅಂದ್ರೆ ನಾವು ಹಿಂಸೆ ಆಗದಂಗೆ ಗೌರವದಿಂದ ಪ್ರತಿಯೊಂದು ಜೀವಿಯನ್ನು ನೋಡ್ಬೇಕು. ಇದು ದೇಖ್ಭಾಲ್ ಕರ್ನ. ಮತ್ತೆ ಯಾವುದೇ ಜೀವಿಯನ್ನು ನಾವು ಹಿಂಸೆ ಮಾಡಬಾರ್ದು. ಇದು ಕರ್ತವ್ಯ ಇದೆಲ್ಲ ನಮ್. ಈಗ ಮನೆಯಲ್ಲಿರುವಂತ ಜೀವಿಗಳು, ಅದು ಮುಂದೆ ಬರುತ್ತೆ ಟಾಪಿಕ್, ಅದನ್ನು ಬರೆದಿದ್ದಾರೆ ಮಹಾರಾಜರು. ಅದ್ರ ಬಗ್ಗೆ ಬರೆದಿದ್ದಾರೆ. ಅದು ನಮ್ ಡೌಟ್ ಕ್ಲಿಯರ್ ಆಗುತ್ತೆ ಮುಂದೆ. ಅದು ಪ್ರಾಬ್ಲಮ್ಸ್ ಬರುತ್ತಲ್ಲ ಮನೆಯಲ್ಲಿ, ಅವಾಗ ಏನ್ ಮಾಡ್ಬೇಕು ಅದನ್ನು ಬರೆದಿದ್ದಾರೆ. ಈಗ ಸಾಮಾನ್ಯ ದೃಷ್ಟಿ, ಸಾಮಾಜಿಕವಾಗಿ
ಬೇರೆ ಜೀವಿಗಳ ಬಗ್ಗೆ ನಾವು ಯಾವಾಗಲೂ ಸ್ನೇಹ ಭಾವದಿಂದ ಇರಬೇಕು ನೋಡಿ, ಅವುಗಳ ಬಗ್ಗೆ ಕರುಣೆ ಇರಬೇಕು. ಯಾವುದೇ ಜೀವಿಗಳಿಗೆ ಏನೇ ತೊಂದರೆ ಆಗಿದ್ರು ಸಹಾಯ ಮಾಡುವಂತ ನೋಡಿ. ಏನೋ ಪ್ರಾಣಿಗಳಿಗೆ ನೋಡ್ತೀವಲ್ಲ, ಗೋವುಗಳಿಗೆ ಎಷ್ಟೋ ಹೋಗುವಂತ ಗೋವುಗಳಿಗೆ ಎಷ್ಟೆಷ್ಟೋ ತೊಂದರೆಗಳಾಗಿರುತ್ತೆ. ಅವಾಗ ನಮ್ಮಲ್ಲಿ ಅದು ಸಹಾಯ ಮಾಡುವಂತ ಒಟ್ಟು ಎಲ್ಲಾ ಜೀವಿಗಳ ಪ್ರತಿ ನಮ್ಮಲ್ಲಿ ಕರುಣೆ ಭಾವನೆ ಇರಬೇಕು, ದಯೆ ಭಾವನೆ ಇರಬೇಕು. ಅವುಗಳನ್ನ ನಾವು ಹಿಂಸೆ ಮಾಡಬಾರ್ದು. ಯಾವುದೇ ಜೀವಿಯನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದೀವಲ್ಲ, ಈಗ ಬೇರೆ ಜೀವಿಗಳನ್ನ ಏನೆಲ್ಲ ಮಾಡ್ತಾ ಇದ್ದಾರೆ, ಗೋ ಹತ್ಯೆಯನ್ನ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಏನು ಉಚ್ಚ ಸ್ಥಾನದಲ್ಲಿರುವಂತ ಏನು ಗಣ್ಯ ವ್ಯಕ್ತಿಗಳೇ ಏನ್ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅವರು ಅಧರ್ಮವನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಲ್ವಾ. ಬೇರೆ ಜೀವಿಗಳ ಹಿಂಸೆಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಲ್ಲ, ಗೋ ಹತ್ಯೆ ಏನು ಅದರಿಂದ ಏನು ತೊಂದರೆ ಇಲ್ಲ, ಗೋ ಹತ್ಯೆ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಗಣ್ಯ ವ್ಯಕ್ತಿಗಳೇ ಈ ರೀತಿ ಹೇಳಿದಾಗ ಏನಾಗಿರುತ್ತೆ, ಸಮಾಜದಲ್ಲಿ ಉಳಿದ ಸಾಮಾನ್ಯ ಜೀವಿಗಳು ಅಧರ್ಮಕ್ಕೆ ಸಹಜವಾಗಿ ತೊಡಗಿಬಿಡ್ತಾರೆ. ಅದಕ್ಕೆ ಯಾವಾಗಲೂ ನಾವು ಭಕ್ತರ ಸಂಘದಲ್ಲಿ ಇದ್ದಾಗ ಮಾತ್ರ ನಿಜವಾಗಿಯೂ ನಮಗೆ ಧರ್ಮ ಅಂದ್ರೆ ಏನು, ಸಾಮಾಜಿಕ ನಮ್ಮ ಕರ್ತವ್ಯಗಳು ಏನಿದೆ ಇದೆಲ್ಲವೂ ಅರ್ಥ ಆಗುತ್ತೆ. ಸಮಾಜದಲ್ಲಿ ಯಾರು ಭಕ್ತರ ಅಲ್ಲ, ಅವರಿಗೆ ಸಾಮಾಜಿಕವಾಗಿ ಯಾವುದೇ ಕರ್ತವ್ಯಗಳ ಬಗ್ಗೆ ಅವ್ರಿಗೆ ಅರಿವೇ ಇರಲ್ಲ. ಮನೋವಾಂಛಿತ ಕಲ್ಪನೆಯಿಂದ ತಮ್ಮ ಕರ್ತವ್ಯಗಳನ್ನ ಮಾಡೋದು, ನಿರ್ಧಾರಗಳನ್ನ ತಗೊಳ್ಳೋದು ಮಾಡ್ತಾ ಹೋಗ್ಬಿಡ್ತಾರೆ ಅಲ್ವಾ. 3 ಗುಣಗಳ ಪ್ರಭಾವಕ್ಕೊಳಗಾಗಿ ಅವರು ತಮ್ಮ ತಮ್ಮ ಕರ್ತವ್ಯಗಳನ್ನ ಒಮ್ಮೆ ಸತ್ವಗುಣದಲ್ಲಿರ್ತಾರೆ, ರಜೋಗುಣದಲ್ಲಿರ್ತಾರೆ, ತಮ್ಮ ಗುಣದಲ್ಲಿರ್ತಾರೆ. ಆ ರೀತಿ ಅವರು ಕರ್ತವ್ಯಗಳನ್ನ ನಿರ್ಧಾರಗಳನ್ನ ತಗೋತಾ ಇರ್ತಾರೆ ನೋಡಿ. ಎಷ್ಟೊಂದು ತೊಂದರೆ ಇದೆ ಗೃಹಸ್ಥ ಜೀವನದ ಎಲ್ಲ ಸಮಾಜದಲ್ಲಿ ನಾವು ಅರಿವು ಮೂಡ್ಕೋಬೇಕು. ಅದಕ್ಕೆ ಸಭಿ ಜೀವೋಕ ಆಶ್ರಯ ಪ್ರದಾನ ಕರ್ಣ ತಥಾ ಮತ್ತೇನ್ ಹೇಳ್ತಾರೆ, ಯಜ್ಞ ಕರ್ಣ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಜ್ಞವನ್ನು ಹೇಳಿದೆ, ಗೃಹಸ್ಥ ಜೀವನದಲ್ಲಿ ಯಜ್ಞವನ್ನ ಹೇಳ್ತಾ ಇದ್ದಾರೆ. ಹಲವಾರು ಯಜ್ಞಗಳಿದೆ, ಆ ಯಜ್ಞಗಳು ನನಗೆ ನೆನಪಿಲ್ಲ. ಈಗ ನೋಡಿ, ಗೃಹಸ್ಥ ಮನೆಯಲ್ಲಿದ್ದಾಗ ಹಲವಾರು ನಾವು ಪಾಪಕೃತ್ಯಗಳಾಗತ್ತಂತೆ. ನಾವು ಯಾವಾಗ ಒಲೆ ಮೇಲೆ ನಾವು ಅಗ್ನಿಯನ್ನ ಇದು ಆಗ ಹಲವಾರು ವಾಯುದಲ್ಲಿ ಬ್ಯಾಕ್ಟೀರಿಯಾಗಳು ಎಲ್ಲ ನಾಶ ಆಗುತ್ತೆ, ಅಲ್ಲಿ ಪಾಪ ಆಗ್ತಾ ಇರುತ್ತೆ. ಆಮೇಲೆ ನೋಡಿ, ನಾವು ಸ್ನಾನ ಮಾಡುವಾಗ ಬಿಸಿನೀರು ಇರುತ್ತಲ್ಲ, ಅದು ನಲ್ಲಿಯಲ್ಲಿ ಹೋಗುವಾಗ ಅಲ್ಲಿ ಹಲವಾರು ಜೀವಿಗಳು ನಾಶ ಆಗ್ತಾ ಇರುತ್ತೆ. ಮತ್ತೆ ಅಡಿಗೆ ಮಾಡುವಾಗ ಇದಾಯ್ತು. ಆಮೇಲೆ ನಾವೆಲ್ಲ ಮನೆ ಕ್ಲೀನ್ ಮಾಡುವಾಗ ಹಲವಾರು ಜೀವಿಗಳಲ್ಲಿ ಅವುಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಈ ರೀತಿ ಹಲವಾರು ರೀತಿಯಿಂದ ಪಾಪಕೃತ್ಯ ಆಗುವಾಗ ಸಾಮಾನ್ಯವಾಗಿ ವರ್ಣಾಶ್ರಮದಲ್ಲಿ ಹಲವಾರು ಯಜ್ಞಗಳನ್ನು ಹೇಳಲಾಗಿದೆ. ಮನೆ ಗೃಹಸ್ಥರಿಗೆ 4 ರೀತಿ ಯಜ್ಞಗಳನ್ನು ಹೇಳಲಾಗಿದೆ. ಆ ಯಜ್ಞಗಳು ನನಗೆ ಅಷ್ಟು ನೆನಪಿಲ್ಲ. ಆದರೆ ಶಾಸ್ತ್ರದಲ್ಲಿ ಈಗ ಪ್ರಮುಖವಾಗಿ ಈ ಎಲ್ಲ ಯಜ್ಞ ಉಳಿದ ನಾವೇನು ಶಾಸ್ತ್ರದಲ್ಲಿ ಇದೆ ಆ ಯಜ್ಞಗಳನ್ನ ಪ್ರತಿನಿತ್ಯ ಮಾಡ್ಲಿಕ್ಕೆ ಆಗಲ್ಲ. ಈಗಿನ ಕಲಿಯುಗದಲ್ಲಿ ಯಾವ ಯಜ್ಞಗಳನ್ನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಒಂದೇ ಒಂದು ಯಜ್ಞ ಏನ್ ಹೇಳಿರೋದು, ಸಂಕೀರ್ತನೆ ಯಜ್ಞ. ಸಂಕೀರ್ತನೆ ಯಜ್ಞವನ್ನ ಮಾಡಿದ್ರೆ ಸಾಕು. ಅಂದ್ರೆ ಯಾವುದೇ ನಾವು ಗೃಹಸ್ಥರಾಗಿ ನಾವು ಇದು ಹೇಳಿದೀವಲ್ಲ, ನಮ್ಗೆ ಗೊತ್ತಿಲ್ದಾನೆ ಹಲವಾರು ಪಾಪಕೃತ್ಯಗಳು ನಡೀತಾ ಇರುತ್ತೆ ಮನೆಯಲ್ಲೇನೆ. ನಾವು ಹೇಳಿದೀವಲ್ಲ, ಸಹಜವಾಗಿ ನಡೀತಾ ಇರುತ್ತಲ್ಲ. ಈ ಎಲ್ಲದರಿಂದ ನಮ್ಮ ಒಂದು ಆ ಪಾಪಕೃತ್ಯದಿಂದ ನಾವು ಮುಕ್ತರಾಗ್ತೀವಿ, ಮತ್ತೆ ನಮ್ಮ ಶುದ್ಧೀಕರಣ ಆಗುತ್ತೆ. ಎಲ್ಲದಕ್ಕೂ ಒಂದೇ ಒಂದು ಯಜ್ಞವನ್ನ ಹೇಳ್ತಾ ಇದ್ದಾರೆ. ಯಜ್ಞ ಅಂತ ಹೇಳಿ ಯಾವ್ದು ಹೇಳ್ತಾ ಇದ್ದಾರೆ, ಸಂಕೀರ್ತನೆ ಯಜ್ಞ. ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ. ಭಗವಂತ ಕಲಿಯುಗದಲ್ಲಿ ಯಾವ ರೂಪದಲ್ಲಿದ್ದಾರೆ, ನಾಮರೂಪದಲ್ಲಿದ್ದಾರೆ. ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ. ನೋಡಿ, ಕೇವಲಂ ಶಬ್ದ ಯಾಕೆ ಬರ್ತಾ ಇದೆ ಅಂದ್ರೆ ಇದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಈಗ ಬೇರೆ ಎಲ್ಲ ಏನೇನೋ ವಿಧಿವಿಧಾನಗಳು ಹೇಳ್ತಾರಲ್ಲ ಕಲಿಯುಗದಲ್ಲಿ, ಆ ಪಾಪ ಇದೆ, ಈ ಯಜ್ಞ ಮಾಡಿ, ಈ ಹೋಮ ಮಾಡಿ, ಅಲ್ಲಿ ಆ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಈ ಮಂತ್ರ ಹೇಳಿ, ಆ ಒಂದು ವಿಧಿವಿಧಾನಗಳ ಪಾಲನೆ ಮಾಡಿ, ಆ ವೃತ ಮಾಡಿ, ಹಲವಾರು ಅನ್ಯ ವಿಧಿವಿಧಾನ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಈ ಶ್ಲೋಕ ಎಲ್ಲಿ ಬರ್ತಾ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿ ಈ ಶ್ಲೋಕ ಬರ್ತಾ ಇದೆ. ಹರೇರ್ ನಾಮ ಇವ ಕೇವಲಂ ಶಬ್ದ ಯೂಸ್ ಮಾಡ್ತಾ ಇದೆ. ಯಾಕಂದ್ರೆ ಈ ಭಗವಂತನ ನಾಮದ ಆಶ್ರಯ ತಗೊಂಡ್ರೆ ಸಾಕು. ನೀವು ಬೇರೆ ಯಾವುದೇ ಅನ್ಯ ವಿಧಿವಿಧಾನಗಳನ್ನ ಬೇರೆ ಯಾವುದೇ ಮಂತ್ರಗಳನ್ನ ಬೇರೆ ಯಾವುದರ ಆಶ್ರಯ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಜೀವನದಲ್ಲಿ ಏನೇ ನಿಮ್ಗೆ ಕಷ್ಟಗಳು ಬರ್ತಾ ಇರ್ಬೋದು, ಯಾವುದೇ ಭೌತಿಕವಾದಂತ ಕಾಮನೆಗಳು ಇರ್ಬೋದು, ಏನೇ ಇರ್ಲಿ ಎಲ್ಲದಕ್ಕೂ ಆಶ್ರಯ ನಾವು ಯಾವ್ದು ತಗೋಬೇಕು, ಭಗವಂತ ನಾಮದ ಆಶ್ರಯವನ್ನೇ ತಗೊಳ್ಳಿ ಅಂತ ಸ್ವಯಂ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾ ಇದ್ದಾರೆ. ಈ ರೀತಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ನಾವು ಯಾವ ಯಜ್ಞವನ್ನು ಮಾಡ್ಬೇಕೀಗ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಗೃಹಸ್ಥ ಜೀವನದಲ್ಲಿ ಯಜ್ಞವು ಬಹಳ ಮಹತ್ವಪೂರ್ಣವಾಗಿದೆ. ಎಲ್ಲರೂ ಯಜ್ಞವನ್ನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಯಾವ ಯಜ್ಞ, ಸಂಕೀರ್ತನೆ ಯಜ್ಞ.
ಅದಕ್ಕೆ ಮನೆಯಲ್ಲಿ ಇರುವಂಥ ಎಲ್ಲ ಗೃಹಸ್ಥರು ಒಂದು ಸಾಯಂಕಾಲ ಸಮಯ ಆಯಿತು, ಬೆಳಗಿನ ಒಂದು ನಿಯಮಿತ ಸಮಯದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲರೂ ಕೂಡಿ ಕೀರ್ತನೆ ಮಾಡಬೇಕು. ಆಮೇಲೆ ಪ್ರತಿಯೊಬ್ಬರು ನಾವು ನಾಮ ಜಪವನ್ನು ಮಾಡಲೇಬೇಕು. ನೋಡಿ, ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ, ಕನಿಷ್ಠ ಪಕ್ಷ 16 ಮಾಲೆ ಜಪದ ಹಂತಕ್ಕೆ ನಾವು ಹೋಗಿ ಮುಟ್ಟಬೇಕು. ಯಾರೆಲ್ಲ ಹೊಸಬ್ರು ಇರ್ತೀರಿ, 1 ಮಾಲೆ ಜಪ, 2 ಮಾಲೆ, ಈ ರೀತಿ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ಆ ಗುರಿ ಏನಿರಬೇಕು, 16 ಮಾಲೆ ಜಪದ ಹಂತಕ್ಕೆ ನಾವು ಹತ್ಬೇಕು. ನೋಡಿ, ಕಲಿಯುಗದಲ್ಲಿ ನಾಮ ಒಂದೇ ಇಲ್ಲಿ ಉದ್ಧಾರ ಮಾಡುವಂತ ಒಂದೇ ಒಂದು ಮಾರ್ಗ ಅಂದ್ರೆ ನಾಮ ಅಂತ ಹೇಳ್ತಾರೆ. ಅದು ಭಗವಂತನ ನಾಮನು ವೆಂಟಿಲೇಟರ್ ಅಂತ ಹೇಳ್ತಾ ಇದ್ದಾರೆ. ಇದು ಈ ಜಗತ್ತಿನ ವೆಂಟಿಲೇಟರ್ ಅಂತೆ. ಯಾಕಂದ್ರೆ ಎಲ್ಲರೂ ನಾವು ರೋಗಗ್ರಸ್ತರಾಗಿಬಿಟ್ಟಿದೀವಿ, ಎಲ್ಲರೂ ರೋಗಗ್ರಸ್ತರಾಗಿದ್ದೀವಿ. ನಮಗೆ ಉಳಿಸುವಂತ ಒಂದೇ ಒಂದು ವೆಂಟಿಲರ್, ಜೋ ಬಿ ಉದ್ಧಾರ करने वाला है वही क्या है, भगवान का नाम है. ಅದೊಂದೇ ನಮಗೆ ಸಂಪೂರ್ಣ ಆಶ್ರಯ. ಈಗ ನಾಮ ರೂಪಿ ಭಗವಾನ್, ನಾಮ ಪ್ರಭು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ನಾಮ ಪ್ರಭು ಅಂತ ಅನ್ಬೇಕು. ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಇರಲಿ, ಏನೇ ನಾವು ಭಗವಂತನ ಇಚ್ಛೆ, ಏನೇ ಬೇಡಿಕೆ ಇರಲಿ, ನಾಮ ಪ್ರಭುಗೇನೆ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಯಜ್ಞವು ನಮ್ಮ ಗೃಹಸ್ಥ ಜೀವನದ ಅತ್ಯಂತ ಪ್ರಮುಖವಾದಂತ ಒಂದು ಕರ್ತವ್ಯ ಆಗಿದೆ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಎಲ್ಲ ಆಚಾರ್ಯ ಹೇಳ್ತಾ ಇದ್ದಾರೆ, ನಾವು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಈ ಜಪವನ್ನ ಮಾಡಬೇಕು. ಮಾತಾಜಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಗೃಹಸ್ಥ ಜೀವ ಕರ್ತವ್ಯ ಇರುತ್ತೆ. ಆದ್ರೆ ಬೆಳಗಿನ ಜಾವ ಆಗಿಲ್ಲ ಅಂದ್ರೂ ಮಾತಾಜಿಗಳು ಏನ್ ಮಾಡ್ಬೇಕು, ಒಂದು ಸಂಕಲ್ಪ ತಗೋಬೇಕು. ಈ ಸಮಯದಲ್ಲಿ ನೋಡಿ, ಬೆಳಗಿನ ಎಲ್ಲ ಕರ್ತವ್ಯ ಮುಗಿದು ಮಧ್ಯಾಹ್ನ ಒಂದು ಸಮಯ ಇರುತ್ತೆ, ಈ ಸಮಯದಲ್ಲಿ ನಾನು ಜಪವನ್ನ ಮಾಡೇ ತೀರ್ತೀನಿ. ಅದೇ ಸಮಯದಲ್ಲಿ ಪ್ರತಿ ದಿವಸನೂ ನೀವು ಜಪ ಮಾಡ್ತಾ ಹೋಗಿ. ಈ ರೀತಿ ಗೃಹಸ್ಥರಾಗಿ ಮಾತಾಜಿಗಳಿಗೆ ಸ್ವಲ್ಪ ಬಹಳಷ್ಟು ಕರ್ತವ್ಯ ಇರುತ್ತೆ. ಬೆಳಗಿನ ಜಾವ ಮಾಡೋಕ್ಕಾಗಿಲ್ಲ ಅಂದ್ರೂ ನೀವು ನಿಯಮಿತವಾದಂಥ ಒಂದು ಸಮಯವನ್ನ ನಿಗದಿಪಡಿಸಿಕೊಂಡು ಸಂಕಲ್ಪದಿಂದ ಆ ಸಮಯದಲ್ಲೇ ಜಪವನ್ನ ಮಾಡ್ತಾ ಹೋಗು. ನೋಡಿ, ಮುಂದೆ ಈಗ ಏನು ಹೇಳ್ತಾ ಇದ್ದಾರೆ ಸಾಮಾಜಿಕ ದೃಷ್ಟಿಯಿಂದ, ವರಿಷ್ಠ ಲೋಗೋ ಕಿ ಸೇವಾ ಕರ್ನಾ. ವರಿಷ್ಠ ಲೋಗ ಅಂದ್ರೆ ಇಲ್ಲಿ ಯಾರು ಬರ್ತಾರೆ, ನಮ್ಮ ಏನು ಹಿರಿಯರಿದ್ದಾರೆ ಅವರ ಸೇವೆಯಲ್ಲಿ ತೊಡಗೋದು ನಮ್ಮ ಕರ್ತವ್ಯ ಇದೆ. ನೋಡ್ತೀವಲ್ಲ, ಈ ಸಮಾಜ ನಮ್ಮ ಒಂದು ಪರಿವಾರದಲ್ಲಿ ನಮ್ಮ ವರಿಷ್ಠರೆಲ್ಲ ಇರ್ತಾರಲ್ಲ, ನಮ್ಮ ತಂದೆ ತಾಯಿ ಇರ್ತಾರೆ, ಅಜ್ಜ ಮುತ್ತಜ್ಜ, ಯಾರೆಲ್ಲ ವರಿಷ್ಠರಿದ್ದಾರೆ ನೋಡಿ, ಮೊದಲು ಗೃಹಸ್ಥ ಜೀವನದಲ್ಲಿ ಮೊದಲನೇ ಆದ್ಯತೆ ವರಿಷ್ಠರಿಗೆ ಕೊಡ್ತಾ ಇದ್ದಾರೆ. ಶಾಸ್ತ್ರ ಹೇಳ್ತಾ ಇದೆ, ವರಿಷ್ಠರ ಸೇವೆಯಲ್ಲಿ ನಾವು ತೊಡಗಲೇಬೇಕು ಅಂತ ಹೇಳ್ತಾ ಇದೆ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಸಹ ನೋಡಿ, ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಗೃಹಸ್ಥ ಜೀವನದ ಕರ್ತವ್ಯಗಳ ಬಗ್ಗೆ ಚೈತನ್ಯ ಮಹಾಪ್ರಭು ಸ್ವಯಂ ಹೇಳ್ತಾ ಇರೋದನ್ನ ನಾವು ಎರಡೆರಡು ಶಬ್ದಗಳನ್ನ ಎಲ್ಲರೂ ಹೇಳೋಣ ನೋಡಿ. ಚೈತನ್ಯ ಮಹಾಪ್ರಭುಗಳ ಮುಖ ಕಮಲದಿಂದ ಬಂದುವಂತ ವಾಣಿಗಳಿದೆ ನಮಗೋಸ್ಕರನೇ. ಗೃಹಸ್ಥ ಹಯ್ಯ ಕರಿಬ ಪಿತಾ ಮಾತಾರ ಸೇವನ ಇಹಾತೆ ಈ ತುಷ್ಟ ಹಬೇನ ಲಕ್ಷ್ಮೀ ನಾರಾಯಣ. ಅರ್ಥ ಆಯ್ತಾ ನೋಡಿ, ಇದರ ಅನುವಾದವನ್ನ ಓದ್ಬಿಡ್ತೀನಿ. ಇದು ಬಂಗಾಳಿ ಭಾಷೆಯಲ್ಲಿದೆ. गृहस्थ और तम बगे हतर बाद में मैं गृहस्थ बनूंगा और इस तरह माता पिता का सेवा करूंगा, क्योंकि इससे भगवान नारायण तथा उनकी पत्नी लक्ष्मी देवी अत्यधिक तुष्ट होंगी. ನೋಡಿ, ಸ್ವಯಂ ಭಗವಂತ ಇಲ್ಲಿ ಭಕ್ತಾವತಾರದಲ್ಲಿ ಬಂದು ನಮ್ಮ ಗೃಹಸ್ಥ ಜೀವನದಲ್ಲಿ ಕುಟುಂಬದಲ್ಲಿ ಮೊದಲನೇ ಆದ್ಯತೆ ಎದಕ್ಕಿರಬೇಕು ಅನ್ನೋದನ್ನ ಸ್ವಯಂ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಯಾವ ಒಂದು ಆದ್ಯತೆ ಇರಬೇಕು ನೋಡಿ, ಕುಟುಂಬದಲ್ಲಿ ಎಲ್ಲರೂ ಇರ್ತೀವಲ್ಲ, ತಂದೆ ತಾಯಿ ಇದ್ದಾರೆ, ಅವ್ರಿಗಿಂತ ಹಿರಿಯ ಅಜ್ಜ ಮುತ್ತಜ್ಜಿ ಇದ್ದಾರೆ, ಆಮೇಲೆ ಪತ್ನಿ ಇರ್ತಾರೆ, ಆಮೇಲೆ ಮಕ್ಕಳಿದ್ದಾರೆ. ಇದ್ದಾಗ ಮೊದಲನೇ ಆದ್ಯತೆ ಯಾರಿಗಿರುತ್ತೆ, ತಂದೆ ತಾಯಿ ಅಥವಾ ಅವ್ರ ಅಜ್ಜ ಮುತ್ತ ಹಿರಿಯರಿಗೇನೆ ಮೊದಲನೇ ನಾವು ಆದ್ಯತೆ ಇರುತ್ತೆ. ಅಂದ್ರೆ ಸೇವಾದಲ್ಲಿ ಮೊದಲನೇ ಆದ್ಯತೆ ನಾವು ಯಾರಿಗೆ ಕೊಡ್ಬೇಕಾಗುತ್ತೆ, ವರಿಷ್ಠರಿಗೆ ಕೊಡ್ಬೇಕಾಗುತ್ತೆ. ಅವರನ್ನ ನಿರ್ಲಕ್ಷ್ಯ ಮಾಡಿ ಉಳಿದು ಎಲ್ಲರನ್ನು ನಾವು ಸೇವೆ ಮಾಡಿದ್ರೂ ಏನಾಗುತ್ತೆ, ಅಲ್ಲಿ ಭಗವಂತ ನೋಡಿ ಸ್ವಯಂ ಲಕ್ಷ್ಮೀ ನಾರಾಯಣ ಅವ್ರ ಲಕ್ಷ್ಮೀ ದೇವಿ ಅವರಿಂದ ತುಷ್ಟರಾಗೋದಿಲ್ಲ ಅಂತ. ಯಾವಾಗ
ನೋಡಿ, ಉಳಿದ ಉಳಿದ ಏನು ಸದಸ್ಯರಿದ್ದಾರೆ ಅವರು ಸಂತುಷ್ಟರಾಗೇ ಆಗ್ತಾರೆ ಯಾವಾಗ ಹಿರಿಯರ ಸೇವೆ ಆಗುತ್ತೆ ಅವಾಗ. ನೋಡಿ, ಹಿರಿಯರ ಸೇವೆ ಮಾಡೋದರಿಂದ ಸ್ವಯಂ ಭಗವಂತ ಸಂತುಷ್ಟರಾಗಿಬಿಡ್ತಾರಂತೆ. ನೋಡಿ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇರಲ್ಲ, ಪಿತಾಮಹಸ್ಯ ಜಗತ್ತು ಮಾತಾ ಧಾತಾ ಪಿತಾಮಹ. ಭಗವಂತನೇ ಸ್ವಯಂ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಇರ್ತಾರೆ. ಯಾಕಂದ್ರೆ ನಮ್ಮ ಪಾಲನೆ ಪೋಷಣೆ, ಮಗು ಇದ್ದ ಯಾರು ಪಾಲನೆ ಪೋಷಣೆ? ತಂದೆ ತಾಯಿನೇ. ಭಗವಂತ ಸ್ವಯಂ ಹೇಳ್ತಾರೆ, ಪಿತಾಮಹಸ್ಯ ಜಗತ್ತು ಮಾತಾ ಧಾತ, ಮಾತಾ ತಂದೆ ತಾಯಿ ಎಲ್ಲವೂ ನಾನೇ ಇರ್ತೀನಿ. ಹೀಗಾಗಿ ಯಾವಾಗ ನಾವು ತಂದೆ ತಾಯಿಯ ಸೇವೆಯನ್ನು ಮಾಡ್ತೀವಿ ನೋಡಿ, ಆ ಒಬ್ಬ ವ್ಯಕ್ತಿ ಯಾರು ತಂದೆ ತಾಯಿ ಸೇವೆಯನ್ನು ಮಾಡ್ತಾರೆ ಅವರಿಗೆ ಭಗವಂತನ ವಿಶೇಷ ಕೃಪೆ ಆಗೇ ಬಿಟ್ಟಿರುತ್ತೆ. ಇದು ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದೆ. ಯಾರು ತಂದೆ ತಾಯಿ ಸೇವೆ ಮಾಡ್ತಾರೆ ಅವರಿಗೆ ಭಗವಂತನ ಕೃಪೆ ಅವಶ್ಯ ಆಗೇ ಆಗುತ್ತೆ. ತಂದೆ ತಾಯಿ ಸೇವೆ ಬಿಟ್ಟು ಉಳಿದು ಏನೇ ನೀವು ಕರ್ತವ್ಯಗಳನ್ನ ಮಾಡಿರಿ ಅಲ್ಲಿ ಭಗವಂತ ಸಂತುಷ್ಟ ಆಗಲ್ಲ ಅಂತ. ಯಾಕಂದ್ರೆ ಪಿತಾಮಹಸ್ಯ ಜಗತ್ತು ಭಗವಂತನೇ ಹೇಳ್ತಾ ಇದ್ರಲ್ಲ, ತಂದೆ ತಾಯಿ ಸ್ವರೂಪದಲ್ಲಿ ನಾನೇ ಇರ್ತೀನಿ. ಹಿಂಗಾಗಿ ನೋಡಿ, ಅದಕ್ಕೆ ಗೃಹಸ್ಥ ಜೀವನ ಬಹಳ ಇಲ್ಲಿ ಕರ್ತವ್ಯಗಳು ನೋಡಿ, ಕರ್ತವ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದಾರಲ್ಲ, ನಾವು ಏನೋ ಅನ್ಬೋದು, ನಾ ದುಡ್ಡು ಗಳಿಸ್ತಾ ಇದ್ದೀನಿ, ಮಕ್ಕಳನ್ನ ಸರಿಯಾಗಿ ಎಜುಕೇಶನ್ ಕೊಟ್ಟಿನಿ, ಎಲ್ಲ ಮನೆ ಚೆನ್ನಾಗಿ ಕಟ್ಟಿನಿ, ಏನೇ ನೀವು ಮಾಡ್ತಾ ಇರ್ಬೋದು. ಆದರೆ ತಂದೆ ತಾಯಿಗಳಿಗೆ ನಾವು ಸಂತುಷ್ಟ ಮಾಡಲಿಲ್ಲ ನಮ್ಮ ಸೇವೆಯಿಂದ ಅಂದರೆ ನಾವು ಯಾವುದೇ ಭೌತಿಕ ಕಾರ್ಯ, ನಾವು ಆಧ್ಯಾತ್ಮಿಕವಾಗಿ ಯಾವುದೇ ರೀತಿಯಿಂದ ಪ್ರಗತಿ ಸಾಧಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತ ಅಲ್ಲಿ ಸಂತುಷ್ಟರಾಗಿರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ನೋಡಿ, ಇದು ಒಂದು ಭಾಳ ಚಾಲೆಂಜಿಂಗ್ ಈಗಿನ ಕಲಿಯುಗದಲ್ಲಿ. ಆದರೆ ಇದು ನಾವು ಗೃಹಸ್ಥರಾಗಿ ನಾವು ನೆನಪಿಟ್ಟುಕೊಳ್ಳೇಬೇಕು. ಇಲ್ಲ ಅದು ಮಾಡಲಿಲ್ಲ ನಾವು ಭಕ್ತಿ ಸೇವೆಯಲ್ಲೂ ಸಹ ನಾವು ಮುಂದುವರ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಸೇವೆಯಲ್ಲೂ ನಮಗೆ ಮುಂದುವರ್ಲಿಕ್ಕೆ ಆಗೋದೇ ಇಲ್ಲ ಈ ರೀತಿ. ಅದಕ್ಕೆ ಯಾವಾಗ ಅಟ್ಲೀಸ್ಟ್ ನಮಗೆ ಗೊತ್ತಾಗಿರುತ್ತೆ, ಈಗಲಿಂದಾದರೂ ನಾವು ಭಾಳ ಗಂಭೀರವಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ನೋಡಿ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳ ಸೇವೆ ನಾವು ಏನಾದರೂ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ನಿಷ್ಠೆಯಿಂದ ಸೇವೆ ಏನು ಮಾಡಿದ್ರೂ ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ದೇವತೆಗಳ 38,000 ವರ್ಷಗಳವರೆಗೂ ನಿರಂತರವಾಗಿ ತಂದೆ ತಾಯಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ರೂ ಅವರ ಒಂದು ಋಣವನ್ನು ತೀರಿಸ್ಲಿಕ್ಕೆ ಆಗಲ್ಲ ಅಂತ. ತಂದೆ ತಾಯಿ ಋಣವನ್ನು ನಾವು ದೇವತೆಗಳ 38,000 ವರ್ಷಗಳವರೆಗೆ ಜನ್ಮ ಬಂದು ಅವ್ರು ಸೇವೆ ಮಾಡಿದ್ರು ತೀರ್ಸಕ್ಕಾಗಲ್ಲ ಅಂತ. ಹೀಗಾಗಿ ನಾವು ಈ ಜನ್ಮದಲ್ಲಿ ಏನೋ ಅಗದಿ ನಾವು ನಿಷ್ಠೆಯಿಂದ ಕೊನೆವರೆಗೂ ಸೇವಾ ಮಾಡಿದೀವಿ ಅಂತೆ, ಯಾವಾಗ ಅನುಕೂಲ ಬಾರದಂತೆ ನಾವು ಕಂಪ್ಲೀಟಾಗಿ ಸೇವಾ ಮಾಡಿದೀವಿ ಅಂತೂ ಕೂಡ. ಯಾಕಂದ್ರೆ ಆ ಋಣವನ್ನು ನಾವು ತೀರಿಸ್ಲಿಕ್ಕೆ ಆಗಲ್ಲ ಅಂತ. ಇದು ಅಜಾಮಿಲ್ ಕಥಾ ಪ್ರಸಂಗದಲ್ಲಿ ಯಾವಾಗ ಅಜಾಮಿಲ್ ಇದಲ್ಲ ಪಶ್ಚಾತ್ತಾಪ ಆಗುತ್ತೆ ಅವನಿಗೆ. ಯಾವಾಗ ಅಲ್ಲಿ ವಿಷ್ಣು ದೂತರು ಬಂದು ಅವನಿಗೆ ರಕ್ಷಣೆ ಕೊಡ್ತಾರೆ, ಅದಾದ್ಮೇಲೆ ಅವನಿಗೆ ಪಶ್ಚಾತ್ತಾಪ ಪ್ರಾರಂಭ ಆಗುತ್ತೆ, ನಾ ಏನೆಲ್ಲ ತಪ್ಪುಗಳನ್ನು ಮಾಡಿದೆ. ಅವಾಗ ಅವನಿಗೆ ಅನಿಸ್ತಾ ಇದೆ ಅವನಿಗೆ, ಓ ನನ್ನ ವೃದ್ಧ ತಂದೆ ತಾಯಿಗಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟೆ ಅಂತ. ಆ ಅಲ್ಲಿ ತಾತ್ಪರ್ಯದಲ್ಲಿ ಈ ಒಂದು ವಾಕ್ಯ ಎಲ್ಲ ಬರುತ್ತೆ. ಈ ರೀತಿ ತಂದೆ ತಾಯಿಯ ಋಣವನ್ನ ನಾವು ಕರ್ತವ್ಯ ದೃಷ್ಟಿ ಮಾಡಿದ್ರೂ ನಾವು ಈ ಜೀವನದಲ್ಲಿ ನಾವು ಅನ್ಕೊಳ್ಳೇಬಾರದು, ನಾವು ಸರಿಯಾಗಿ ನಾನು ತಂದೆ ತಾಯಿ ಸೇವಾ ಮಾಡಿ ಯಾರ ಮುಂದೆ ಹೇಳಲೇಬಾರದು. ಯಾಕಂದ್ರೆ ಆ ಋಣವನ್ನ ನಾವು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹರೇ ಕೃಷ್ಣ. ಅದಕ್ಕೆ ವರಿಷ್ಠ ಲೋಕಕ್ಕೆ ಸೇವಾಕರಣ ಇದು ಬಹಳ ಅತ್ಯಂತ ಮಹತ್ವಪೂರ್ಣವಾದ ಅಂಗ ಇದೆ ಗೃಹಸ್ಥರಿಗೆ. ಸಭಿ ಕೆ ಹಿತ್ ಕೆ ಲಿಯೇ ಕಾರ್ಯ ಕರಣ. ನೋಡಿ, ಇದನ್ನ ಇಲ್ಲಿ ಸಭಿ ಕೆ ಹಿತ್ ಕೆ ಲಿಯೇ ಕಾರ್ಯ ಕರಣ ಯಾವ್ದು ಮಾಡ್ಬೋದು ನಾವು? ಸಭಿ ಕೆ ಹಿತ್ ಕೆ ಲಿಯೇ ಕಾರ್ಯ ಅಂದ್ರೆ ಗೃಹಸ್ಥರಾಗಿ ಎಲ್ಲರಿಗೆ ಹಿತ ಆಗುವಂತ ಕಾರ್ಯಗಳಲ್ಲಿ ತೊಡಬಹುದು. ಯಾವ್ದು ಮಾಡ್ಬೋದು? ಭಕ್ತಿ ಪ್ರಚಾರ ಕಾರ್ಯ ಭಗವಂತನ ಭಕ್ತಿಯ ಪ್ರಚಾರ ಕಾರ್ಯ ಇದೊಂದು ಬಿಟ್ಟೆ ಬೇರೆ ಯಾವ್ದಿದೆ ಹೇಳಿ? ಅದನ್ನ ಬಿಟ್ಟು ಯಾವುದೇ ಹಿತ ಕಾರ್ಯ ಅನ್ನೋದೇ ಇಲ್ಲ ಅಲ್ಲ. ಎಲ್ಲಾ ಆತ್ಮಗಳು ನಾವೀಗ ಬಂಧನದಲ್ಲಿದ್ದೀವಿ. ಈ ಭವಸಾಗರದಿಂದ ನಾವು ಮುಕ್ತಗೊಳಿಸೋದೇ ನಿಜವಾದಂತ ಕರುಣೆ, ದಯೆ ಆಗತ್ತೆ, ಎಲ್ಲ ಹಿತ ಆಗತ್ತೆ ಎಲ್ಲ ಜೀವಿಗಳ ಪ್ರತಿ. ಅದು ಭಗವಂತನ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಗೃಹಸ್ಥರಾಗಿ ನಾವು ನೋಡಿ, ನಮಗೆ ಒಳ್ಳೆ ಅವಕಾಶ ಇರುತ್ತೆ ಗೃಹಸ್ಥರಾಗಿ. ಎಲ್ಲ ಬಹಳಷ್ಟು ನಾವು ಬಹಳಷ್ಟು ಸಂಪರ್ಕದಲ್ಲಿ ಬರ್ತೀವಲ್ಲ, ಸಾಮಾಜಿಕವಾದಂಥ ಪ್ರಜೆಗಳ ಸಂಪರ್ಕ ಭಾಳ ಇರುತ್ತೆ ನಮ್ಮ ಗೃಹಸ್ಥರಾಗಿ. ಹೀಗಾಗಿ ನಮಗೆ ಒಳ್ಳೆ ಅವಕಾಶ ಇರುತ್ತೆ, ನಾವು ಪ್ರಚಾರ ಕಾರ್ಯದಲ್ಲಿ ತೊಡಗು. ಇದು ನಾವು ಹಿತ ಮಾಡುವಂಥ ಕಾರ್ಯ.
ಬೇರೆದವ್ರ ಹಿತ ಮಾಡೋದಕ್ಕೆ ನಮ್ಮ ಒಳ್ಳೆಯ ನೋಡಿ ಎಲ್ಲೆಲ್ಲಿ ನಾವು ಕಾರ್ಯಗಳನ್ನು ಮಾಡ್ತೇವೆ ಅಲ್ಲಿ ಎಷ್ಟೋ ಜನರ ಸಂಪರ್ಕ ನಮ್ಗೆ ಬರ್ತಾ ಇರುತ್ತೆ. ನೋಡಿ ನಾವು ವೈದ್ಯನಾಗಿ ಎಷ್ಟೋ ರೋಗಿಗಳನ್ನ ಹತ್ತು ಬರ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಅಲ್ಲಿ ಎಷ್ಟೋ ಜನರ ಸಂಪರ್ಕ ಆಗ್ತಾ ಇರುತ್ತೆ. ಮಾತಾಜಿಗಳು ಹಲವಾರು ಗುಂಪುಗಳೇ ಇರ್ತವೆ ನಿಮ್ಮದು. ಅಲ್ಲಿ ಈ ರೀತಿ ನಮ್ಗೆ ಅವಕಾಶ ಇದೆ ಗೃಹಸ್ಥರಿಗೆ. ಹೀಗಾಗಿ ಆ ಅವಕಾಶವನ್ನ ನೋಡಿ ಈ ರೀತಿ ನಾವು ಸದುಪಯೋಗ ಪಡಿಸ್ಕೋಬೇಕಂತ ಇಲ್ಲಿ ಶಾಸ್ತ್ರ ಆಚಾರ್ಯ ಹೇಳ್ತಾ ಇದ್ದಾರೆ ನಮ್ಗೆ. ಸಭಿಕೆ ಹಿತ್ ಕೇಲೆ ಕಾರ್ಯಕ್ರಮ ಅಂದ್ರೆ ನೋಡಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ರಲ್ಲ, ಆರೇ ದೇಖೋ ತಾರೀಖ ಕೃಷ್ಣ ಉಪದೇಶ್ ಅಮಾರ ಅಜ್ಞಾಯ ಗುರು ಹೈ ತಾರೇ ದೇಶ್. ಯಾವ ಹಿತ ಮಾಡ್ಬೋದು ನಾವು? ಆರೇ ದೇಖೋ ತಾರೀಖ ಕೃಷ್ಣ ಉಪದೇಶ್. ಏನು ಕೇಳಿದೀವಿ ಅಷ್ಟು ಹೇಳಿದ್ರೆ ಸಾಕು. ನೋಡಿ ಏನು ನಾವು ಮತ್ತೆ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಕಂಠಪಾಠ ಮಾಡಬೇಕು, ಸಂಸ್ಕೃತ ಓದ್ಬೇಕು ಮೊದಲು, ಆಮೇಲೆ ಎಲ್ಲ ಗ್ರಂಥಗಳನ್ನು ಓದಿ ಮುಗಿಸ್ಬೇಕು, ಅವಾಗ ನಾನು ಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಆ ರೀತಿ ಅಲ್ಲ. ಏನು ನಾವು ಕೇಳ್ತೀವಿ, ಶ್ರವಣ ಮಾಡಿರ್ತೀವಿ ಅಷ್ಟು ಹೇಳಿದ್ರೆ ಸಾಕು. ಶ್ರವಣನೂ ಐತಲ್ಲ ಬಹಳ ಮುಖ್ಯವಾಗಿ. ಅದಕ್ಕೆ ನೋಡಿ ನಾವು ಎಷ್ಟೊಂದು ಸೌಕರ್ಯಗಳನ್ನು ಮಾಡ್ತಾ ಇದೀವಲ್ಲ. ಪ್ರತಿ ದಿವಸ ರಾತ್ರಿ ಸ್ಪೋರ್ಟ್ ಗ್ರೂಪಲ್ಲಿ ಮಾತಾಜಿಗಳದ್ದು ಹಿಂದಿ ಗ್ರೂಪ್ ಇದೆ, ಕನ್ನಡ ಗ್ರೂಪ್ ಇದೆ, ಪ್ರಭುಜಿಗಳದ್ದು ಕನ್ನಡ ಗ್ರೂಪ್ ಇದೆ. ಪ್ರತಿ ದಿವಸ ರಾತ್ರಿ ಒಂದು ಶ್ಲೋಕದ ಚರ್ಚೆ ಮಾಡ್ತಾ ಇದೀವಿ. ಎಷ್ಟೋ ಭಕ್ತರು ಇಲ್ಲಿ ಅದನ್ನ ಪಾಲ್ಗೊಳ್ತಾನೂ ಇದ್ದೀರಿ. ಈ ರೀತಿ ಏನ್ ಕೇಳ್ತೀರಿ ದಿವಸ ರಾತ್ರಿ, ಮರನೇ ದಿವಸ ಬೆಳಿಗ್ಗೆ ಬೇರೆದವ್ರು ಹೇಳ್ತಾ ಇರಿ. ನಿಮ್ಮ ಸಂಬಂಧಿಗಳು, ರಿಲೇಟಿವ್ ಫೋನ್ ಯಾವಾಗ ಅವ್ರು ನೋಡಿ ಯಾರಿಗೆ ತೊಂದರೆ ಇಲ್ಲ ಹೇಳಿ, ಎಲ್ಲರೂ ದುಃಖದಲ್ಲಿದ್ದಾರೆ. ಅವ್ರು ಎಲ್ಲರಿಗೂ ಪರಿಹಾರ ಬೇಕಾಗಿದೆ. ಈಗ ಆ ಚಿಕಿತ್ಸೆ ಮಾತ್ರ ಭಕ್ತಿ ಸೇವೆ ಒಂದೇ ಅದಕ್ಕೆ ಚಿಕಿತ್ಸೆ, ಬೇರೆ ಯಾವ ಪರಿಹಾರ ಔಷಧಿ ಇಲ್ಲ ಈ ಭೌತಿಕ ಜಗತ್ತಿಗೆ. ಇದೊಂದೇ ಔಷಧಿ. ಅವರನ್ನು ನೀವು ಉದ್ಧಾರ ಮಾಡಬಹುದು. ಗೃಹಸ್ಥ ಜೀವನದಲ್ಲಿ ಎಷ್ಟೊಂದು ನಮಗೆ ಅವಕಾಶಗಳಿದೆ ಬೇರೆ ಜೀವನ ಉದ್ಧಾರ ಮಾಡುವಂಥ. ಈ ರೀತಿ ಸಭಿಕೆ ಹಿತ್ ಕೇಲಿಯೇ ಕಾರ್ಯಕರಣ. ಈಗ ಮುಂದಿನ ನೋಡಿ, ಅತಿಥಿ ಸೇವಾ ಭಗವಾನ್ ಕಾ ಆದೇಶ್. ನೋಡಿ ಅತಿಥಿ ಸೇವಾ ನೆಕ್ಸ್ಟ್ ಏನ್ ಬರ್ತಾ ಇದೆ? ಅತಿಥಿ ಸೇವಾ ಅಂತ ಬರ್ತಾ ಇದೆ. ಅತಿಥಿ ದೇವೋಭವ ಅಂತ ಹೇಳ್ತೀವಲ್ಲ, ಅಂದ್ರೆ ಮನೆಗೆ ಬಂದಂತ ಅತಿಥಿಗಳನ್ನ ನೋಡಿ ಅವ್ರು ಭಗವಂತನ ಸ್ವರೂಪನೇ ಇರ್ತಾರಂತೆ. ಯಾರೇ ಬರ್ಬೋದು, ನಾವು ಅತಿಥಿ ಬಂದಾಗ ಅವರಿಗೆ ಸಹಜವಾದಂತ ಗೌರವಗಳನ್ನು ನೀಡ್ಬೇಕು. ಅವರೇ ನಮ್ಮ ಜೊತೆ ಅಲ್ಲೇ ಇರ್ತಾರ? ಇಲ್ಲ ಬರ್ತಾರೆ, ಅವ್ರ ಸಮಯಕ್ಕೆ ಬಂದಿರ್ತಾರೆ. ನಮಗೆ ಏನಾದ್ರು ಕರ್ತವ್ಯಗಳಿದ್ರೆ ಅವ್ರ ಜೊತೆ ವಿಂಬಡಿ ಮಾಡ್ತೀವಿ. ಆದ್ರೆ ಗೃಹಸ್ಥರ ಜೀವನದಲ್ಲಿ ಅತಿಥಿ ಸೇವಾ ಏನಿದೆ ಇದು ಬಹಳ ಮಹತ್ವಪೂರ್ಣವಾಗಿದೆ. ಯಾಕೆ ಇದು ವಿಷಯ ಬರುತ್ತಂದ್ರೆ, ಯಾವಾಗ ಗೃಹಸ್ಥರಲ್ಲಿ ನೋಡಿ ಅಂದ್ರೆ ಸಾಮಾನ್ಯವಾಗಿ ಏನ್ ಪ್ರಾಬ್ಲಮ್ ಆಗುತ್ತೆ, ಅತಿಥಿಗಳು ಬಂದಾಗ ಹಿಂದಿನೆಲ್ಲ ವಿಷಯಗಳು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಅವ್ರು ಹಿಂಗ್ ಮಾಡಿದ್ರು ಅದಕ್ಕೆ ನಾ ಸುಮ್ಮನೆ ಇರ್ಬೇಕು, ಅವ್ರು ಮಾತಾಡೋದಿಲ್ಲ. ಸಾಮಾಜಿಕವಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಆಗಿರೋ ಘಟನೆಗಳು ನಾ ಗೃಹಸ್ಥರಲ್ಲಿ ಕೇಳಿದೀವಿ. ಈ ರೀತಿ ಎಲ್ಲ ಆಗುತ್ತೆ. ಅದ ಸಾಮಾನ್ಯವಾಗಿ ಗೊತ್ತಿರಲ್ಲ, ತಪ್ಪುಗಳು ಆಗತ್ತೆ. ಅದಕ್ಕೆ ನಾವು ಏನಿರ್ಬೇಕು, ಗಂಭೀರವಾಗಿರ್ಬೇಕು ಈ ವಿಷಯ. ನೋಡಿ ಭಗವಂತ ಇಲ್ಲಿ ಹೇಳ್ತಾ ಇದಾರಲ್ಲ, ಅತಿಥಿಗಳಿಗೆ ಏನಾಗುತ್ತೆ, ಸಾಮಾನ್ಯವಾಗಿ ಹೊರಗಡೆ ಏನೋ ತೊಂದರೆ ಆಗ್ಬಿಟ್ಟಿರುತ್ತೆ. ಅವರು ಯಾವಾಗ ನಮ್ಮನ್ನ ಅವಮಾನ ಮಾಡಿರ್ತಾರೆ, ಏನೋ ನಮಗೆ ಮನಸ್ಸಿಗೆ ನೋವಾಗ ನಡ್ಕೊಂಡ್ಬಿಟ್ಟಿರ್ತಾರೆ. ಆ ಅತಿಥಿ ಮನೆಗೆ ಬಂದಾಗ ಏನಾಗುತ್ತೆ, ಅದೇ ನೆನಪಿಟ್ಟುಕೊಂಡು ನಾವು ಸರಿಯಾಗಿ ಆ ಸೇವೆ ಮಾಡ್ಲಿಲ್ಲ ಅಂದ್ರೆ ಯಾರಿಗೆ ತೊಂದರೆ ಆಗುತ್ತೆ ಅಂದ್ರೆ ನಮಗೆ ತೊಂದರೆ ಆಗುತ್ತೆ. ಅದು ಮುಂದೆ ಬರುತ್ತೆ. ಮುಂದೆ ಮತ್ತೆ ಅತಿಥಿ ಸೇವಾ ಬಗ್ಗೆ ಹೇಳ್ತಾರೆ, ಮಹಾರಾಜರು ಬರೀತಾರೆ. ಅಂದ್ರೆ ಬಹಳ ಅಲ್ಲಿ ಎಲ್ಲವನ್ನು ಮರೆತು ಬಿಡ್ಬೇಕು ನಾವು. ಅತಿಥಿ ಬಂದಿದ್ದಾರೆ, ಅವ್ರ ಸೇವೆ ಮಾಡೋದು ನನ್ನ ಕರ್ತವ್ಯ ಇದೆ. ಏನು ನಾವು ನೋಡಿ ಅತಿಥಿ ಸೇವೆ ಮಾಡಕ್ ಕುಂಡ್ರಿಸಿ ಕೊಡ್ತೀವಿ, ಅವ್ರಿಗೆ ನೀರು ಕೊಡ್ತೀವಿ, ಏನಾದ್ರು ಫಲಹಾರ ಕೊಡ್ತೀವಿ, ಪ್ರಸಾದ ಕೊಡ್ತೀವಿ, ಹಿತ ಚಿಂತನೆ, ಏನಾದ್ರು 4 ಮಾತುಗಳನ್ನ ಆಡೋದು, ಇದೇ ಅತಿಥಿ ಸೇವಾ ಇದೆ. ಇದು ಮಾಡ್ಬೇಕಾಗತ್ತಲ್ಲ. ಹಿಂದಿಂದ ಎಲ್ಲ ಮರೆತು ಬಿಡಬೇಕು. ಹಿಂದಿಂದ ಏನೇ ಇರುತ್ತೆ ಎಲ್ಲ ಗೃಹಸ್ಥರ ಜೀವನ ಅದು ಇದ್ದೇ ಇರುತ್ತೆ ಪ್ರಾಬ್ಲಮ್. ಅದೆಲ್ಲ ನಾವು ಮರೆತು ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಎಲ್ಲವನ್ನು ಅವರಿಗೆ ಆಧಾರವನ್ನ ಕೊಡ್ಲೇಬೇಕು. ನೋಡಿ ಇನ್ನೇ ಮುಂದೆ ಬಹಳ ಇಂಪಾರ್ಟೆಂಟ್ ಇದೆ, ದೀನಹೀನ ಗರೀಬ್ ಉಪರ್ ದಯಾಕರಣ. ನೋಡಿ ಗೃಹಸ್ಥ ಜೀವನದಲ್ಲಿ ಇದ್ರ ಬಗ್ಗೆನೂ ಹೇಳ್ತಾ ಇದೆ ಶಾಸ್ತ್ರದಲ್ಲಿ. ದೀನಹೀನ ಅಂದ್ರೆ ಯಾರು ಅಂದ್ರೆ ಏನೋ ಪರಿವಾರದಲ್ಲಿ ಕೆಲವು ಕುಟುಂಬಗಳಲ್ಲಿ ಇರ್ತಾರಲ್ಲ, ನಮ್ಗೆ ಯಾವುದೇ ರಿಲೇಟಿವ್ಸೇ ಇರಬೇಕು, ಅವ್ರಲ್ಲಿ ಬಹಳ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೆ ಯಾವುದೇ ಸಹಾಯ ಬೇಕಾಗಿರುತ್ತೆ, ಏನೋ ಆರೋಗ್ಯದ ತೊಂದರೆ ಆಗಿರುತ್ತೆ, ಏನಾದರೂ ಅವರಿಗೆ ಅನುಕೂಲತೆಗಳು ಬೇಕಾಗಿರುತ್ತೆ. ಈ ರೀತಿ ದೀನಹೀನ ಪರಿಸ್ಥಿತಿ, ಬಹಳ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ, ಅಥವಾ ಗರೀಬ್ ಅಂದ್ರೆ ಬಹಳ ಒಂದೇನೋ ಬಡತನದ ಪರಿಸ್ಥಿತಿ ಇದೆ, ಇಂಥವರಿಗೆ ಸಹಾಯ ಮಾಡೋದು ಗೃಹಸ್ಥರ ನಮ್ಮ ಕರ್ತವ್ಯ ಇದೆ ಅಂತ. ನೋಡಿ ನಾವು ಆ ರೀತಿ ಯಥಾಶಕ್ತಿ, ನೋಡಿ ನಮ್ಮ ಯಥಾಶಕ್ತಿ ನಾವು ಸೇವಾ ಮಾಡಬೇಕು. ಗೊತ್ತಾಯ್ತಲ್ಲ? ನೋಡಿ ಇದು ಬಹಳ ಮಹತ್ವಪೂರ್ಣವಾಗಿದೆ. ಆ ಸಮಯದಲ್ಲಿ ನಾವೇನಾಗಿರ್ತೀವಿ, ಕಠೋರ ಆಗಿಬಿಡ್ತೀವಿ.
ಅದಿದೆ ಏನು ಕೊಟ್ರೆ ಮೋಸ ಆಗಿಬಿಡುತ್ತೇನೋ ಆ ರೀತಿ ಎಲ್ಲ ಆಗುತ್ತಲ್ಲ, ಮನಸ್ಸಲ್ಲಿ ಬರುತ್ತೆ. ಈ ಸಮಯದಲ್ಲಿ ಕೇಳ್ತಾ ಇದ್ದಾರೆ, ಮುಂದೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಈ ರೀತಿ ಎಲ್ಲ ಭಾವನೆಗಳು ಬರುತ್ತೆ. ಆದ್ರೆ ಯಥಾಶಕ್ತಿ ಏನಾದ್ರು ದಾನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಕೇಳ್ತಾ ಇದ್ದಾರೆ ಅಂದ್ರೆ ಆ ರೀತಿ ತೊಂದರೆ ಇದ್ದಾಗ ಕೇಳ್ತಾ ಇರ್ತಾರಲ್ಲ. ಸುಮ್ನೆ ಯಾರಾದ್ರೂ ಕೇಳ್ತಾರೆ? ಸುಮ್ನೆ ಯಾರು ಕೇಳಲ್ಲ. ಆ ರೀತಿ ಕಷ್ಟ ಇದ್ದಾಗನೇ ಆ ವ್ಯಕ್ತಿ ನಮಗೆ ಕೇಳ್ತಾ ಇದ್ದಾನಂದ್ರೆ ನಾವು ನೋಡಿ ಶಾಸ್ತ್ರದಿಂದ ತಿಳ್ಕೊಬೇಕು. ದೀನಹೀನ ಗರೀಬೋಪರ ಗೃಹಸ್ಥರಾಗಿ ನಾವು ಅವ್ರಿಗೆ ದಯೆ ತೋರ್ಬೇಕನ್ನೋದು ಶಾಸ್ತ್ರ ಹೇಳ್ತಾ ಇದೆ. ಯಥಾಶಕ್ತಿ ಅವ್ರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದಾಗ ಭಗವಂತ ಮತ್ತೆ ಅವ್ರ ಕಡೆ ಎಲ್ಲ ಅದನ್ನ ಎಷ್ಟು ಆದ್ರೆ ಕೊಟ್ಟಿರೋದನ್ನ ಭಗವಂತ ಹೊಳ್ಳಿ ಕೊಡಿಸ್ತಾನೆ. ಅದೇ ಮೋಸ ಆಗತ್ತೆ ಈ ರೀತಿ ನಾವೇನು ವಿಚಾರ ಮಾಡ್ಬಿಡೋದು. ಕೆಲವು ಇದೆಲ್ಲ ಮಾತೆ ಬರ್ತಾವಲ್ಲ, ಈಗ ರೊಕ್ಕ ಕೊಡ್ತಾ ಇದೀವಿ, ಮುಂದೆ ಚಲೋ ಇದ್ವಿ, ಸಂಬಂಧ ಕೆಟ್ಟು ಹೋಯ್ತು, ಆಮೇಲೆ ಕೊಡ್ತಾರೋ ಇಲ್ಲೋ, ಈ ರೀತಿ ಭಾವನೆಗಳೆಲ್ಲ ಬರುತ್ತೆ ಅಲ್ವಾ. ಆದರೆ ಈಗ ಇಲ್ಲಿ ಭಗವಂತನೇ ಆದೇಶ ಮಾಡ್ತಾ ಇದ್ದಾರೆ. ಇದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಸ್ವಯಂ ಯಾರು ಹೇಳ್ತಾ ಇದ್ದಾರೆ ಈ ವಿಷಯವನ್ನ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯ ಲೀಲಾದಲ್ಲಿ ಬರ್ತಾ ಇದೆ. ಗೃಹಸ್ಥರಾಗಿ ನಾವು ದೀನಹೀನ ಮತ್ತು ಗರೀಬರ ಮೇಲೆ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು. ಈ ರೀತಿ ನೋಡಿ ಕರ್ತವ್ಯದ ದೃಷ್ಟಿಯಿಂದ ನಾವು ಬಹಳಷ್ಟು ನಾವು ಗಂಭೀರವಾಗಿರ್ಬೇಕು. ಈ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸೋದ್ರಲ್ಲಿ ಅರ್ಥ ಆಗ್ತಾ ಇದೆಯಲ್ಲ ಮಿತ್ರ? ಸಮಯ ಸಾಕ? ಹರೇ ಕೃಷ್ಣ. ಇನ್ನೂ ಬಹಳಷ್ಟು ವಿಷಯಗಳಿದೆ ನಮ್ಮ ಗೃಹಸ್ಥ ಜೀವನದ ಕರ್ತವ್ಯಗಳ ಕುರಿತು. ಇದನ್ನ ಮತ್ತೆ ನಾವು ಯಾವಾಗ ಈ ನೋಡಿ ಇದು ವೈಷ್ಣವ್ ಸದಾಚಾರ ಈ ಒಂದು ಬುಕ್ಕಿನಲ್ಲಿ ನಾವು ಪ್ರತಿ ಸಲ ನಾನು ಯಾವಾಗ ಚರ್ಚೆ ತಗೋತೀನಿ ಈ ವಿಷಯವನ್ನೇ ನಾವು ಮುಂದೆ ಮತ್ತೆ ಈಗ ನಾವು ಅದನ್ನ ಚರ್ಚೆ ಮಾಡೋಣ. ಈಗ ಸಮಯ ಆಗಿಬಿಟ್ಟಿದೆ. ಇಲ್ಲಿವರೆಗೂ ನಾವೇನು ವಿಷಯಗಳನ್ನ ಚರ್ಚೆ ಮಾಡಿದೀವಿ ದಯವಿಟ್ಟು ಮನನ ಮಾಡಿ ನೋಡಿ. ಎಲ್ಲವೂ ವಿಶೇಷವಾಗಿ ನಮಗೋಸ್ಕರನೇ ಚರ್ಚೆ ಆಗಿರೋದು ಇದು ಅಲ್ವಾ. ಮಹಾರಾಜರು ಹೇಳ್ತಾ ಇರೋದು ನಮಗೋಸ್ಕರನೇ ಹೇಳ್ತಾ ಇರೋದು. ಇದು ನಮ್ಮ ಗೃಹಸ್ಥ ಜೀವನದಲ್ಲಿ ತುಂಬಾ ಮಹತ್ವಪೂರ್ಣ ವಿಷಯಗಳನ್ನು ಇವತ್ತು ನಾವು ಚರ್ಚೆ ಮಾಡಿದೀವಿ. ಯೂಟ್ಯೂಬಲ್ಲಿಯೂ ಇದು ರೆಕಾರ್ಡ್ ಆಗಿರುತ್ತೆ. ಮತ್ತೆ ನಾವು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಅದನ್ನ ಜೀವನದಲ್ಲಿ ನಾವು ಅಳವಡಿಸಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.